ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ದಾರಿದ್ರ್ಯ ದುಃಖಜ್ವರದಾಹಿತಾನಾಂ ಮಾಯಾ ಪಿಶಾಚಿ ಪರಿಮರ್ದಿತಾನಾಂ ಸಂಸಾರ ಸಿಂಧೌ ಪರಿಪಾತಿತಾನಾಂ ಕ್ಷೇಮಾಯ ವೈ ಭಾಗವತಂ ಪ್ರಗರ್ಜತಿ ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಳನಮೇವ ವಾ ವೈಕುಂಠನಾಮ ಗ್ರಹಣಂ ಅಶೇಷಾಘಹರಂ ವಿದುಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿಯವರೆಗೆ ಅಂಶುಮಂತ ದೇವಗಂಗೆಯಾದಂತಹ ದೇವಲೋಕದ ನದಿಯಾದ ಗಂಗೆಯನ್ನ ಭೂಮಿಗೆ ತರಬೇಕು ಅನ್ನುವ ಆಸೆಯಿಂದಾಗಿ ಬಹಳ ಕಾಲದ ತಪಸ್ಸನ್ನು ಮಾಡಿದ. ಆದರೆ ಅವಳನ್ನ ಭೂಮಿಗೆ ತರಲಿಕ್ಕೆ ಯಶಸ್ವಿ ಆಗ್ಲಿಲ್ಲ. ಹಾಗೆ ಮರಣ ಹೊಂದಿದ. ಅವನ ಮಗನಾದಂತಹ ದಿಲೀಪ ಚಕ್ರವರ್ತಿ ಅವನೂ ತಪಸ್ಸು ಮಾಡಿದ. ಅದರಲ್ಲೂ ಅವನಿಗೆ ಯಶಸ್ಸು ಸಿಗಲಿಲ್ಲ. ಅವನ ಮಗ ಭಗೀರಥ ಇನ್ನೂ ಗಟ್ಟಿಯಾದ ತಪಸ್ಸನ್ನು ಮಾಡಿದ. ಭಗೀರಥನಿಗೆ ಗಂಗೆ ಪ್ರತ್ಯಕ್ಷಳಾಗಿ ನಿನಗೆ ಯಾವ ವರ ಬೇಕು ಅಂತ ಅನಿಸುತ್ತೋ ಆ ವರಗಳನ್ನ ಕೊಡ್ತೇನೆ ಕೇಳು ಅಂತ ಹೇಳಿದ. ರಾಜ ಬಹಳ ಭಕ್ತಿಯಿಂದ ನಮಸ್ಕಾರ ಮಾಡಿ ತನ್ನ ಮನೋರಥವನ್ನ ಹೇಳಿಕೊಳ್ತಾ ಇದ್ದಾನೆ. ಅಂಶುಮಾಶ್ಚ ತಪಸ್ತೇಪೆ ಗಂಗಾಗಮನ ಕಂಯಯ ಕಾಲಂ ಮಹಾಂತಂ ನಾಶಕ್ನೋತ್ ತತಃ ಕಾಲೇನ ಸಂಸ್ಥಿತಃ. ಅಂಶುಮಂತನು ಕೂಡ ಬಹಳ ತಪಸ್ಸನ್ನ ಮಾಡಿದ. ಯಾವುದಕ್ಕೋಸ್ಕರ? ಗಂಗಾ ಆಗಮನ ಕಾಂಕ್ಷೆಯ, ಗಂಗೆಯನ್ನ ಭೂಲೋಕಕ್ಕೆ ತರಬೇಕು ಅನ್ನುವ ಉದ್ದೇಶದಿಂದ ಬಹಳ ದೊಡ್ಡದಾದ ತಪಸ್ಸನ್ನು ಮಾಡಿದ. ಸ್ವಲ್ಪ ಕಾಲ ಅಲ್ಲ, ಮಹಾಂತಂ ಕಾಲಂ, ಬಹಳ ಕಾಲದವರೆಗೂ ಗಂಗೆಯನ್ನ ಕುರಿತಾದ ತಪಸ್ಸನ್ನು ಮಾಡಿದ. ಆದ್ರೆ ನ ಅಶಕ್ನೋತ್, ಗಂಗೆಯನ್ನು ಭೂಮಿಗೆ ತರಲಿಕ್ಕೆ ಅವನಿಗೆ ಸಾಮರ್ಥ್ಯ ಇರಲಿಲ್ಲ. ತತಃ ಕಾಲೇನ ಸಂಸ್ಥಿತಃ, ಕಾಲವೇ ಅವನನ್ನ ಕರೆದು ಬಿಡ್ತು. ಕಾಲದ ಕರೆಗೆ ಹೋಗೊಟ್ಟು ಅವನು ಮೃತನಾಗಿ ಬಿಟ್ಟ. ಈ ಅಂಶುಮಂತನ ಮಗ ದಿಲೀಪ, ಅವನು ಕೂಡ ಅವನಂತೆಯೇ ತಪಸ್ಸನ್ನು ಮಾಡಿದ. ಬಹಳ ಘೋರವಾದ ತಪಸ್ಸನ್ನು ಮಾಡಿದ. ಆದರೂ ಆ ತಪಸ್ಸಿಗೆ ಗಂಗೆ ಒಲಿಲಿಲ್ಲ. ಅದಕ್ಕಿಂತ ಘೋರವಾದ ತಪಸ್ಸನ್ನು ಭಗೀರಥ ಮಾಡಿದ. ದಿಲೀಪಸ್ತತ್ಸುತಸ್ತದ್ವದತ ಅಶಕ್ತಃ ಕಾಲಮೇ ಇವಾನ್, ಅವನು ಬಹಳ ತಪಸ್ಸನ್ನು ಮಾಡಿದ. ಆದ್ರೆ ಅಶಕ್ತಃ, ಅವನಿಗೂ ಶಕ್ತಿ ಇರ್ಲಿಲ್ಲ. ಕಾಲಮೇ ಇವಾನ್ ಭಗೀರಥಃ ತಸ್ಯ ಪುತ್ರಃ ತೇಪೆ ಸಹ ಸುಮಹತ್ತಪಃ, ಅವನ ಮಗನಾದಂತಹ ಭಗೀರಥ ದೊಡ್ಡದಾದ ತಪಸ್ಸನ್ನ ಮಾಡ್ತಾ ಇದ್ದಾನೆ. ದರ್ಶಯಾಮಾಸ ತಂ ದೇವಿ ಪ್ರಸನ್ನಾ ವರದಾ ಸ್ಮಿತೆ ಇತ್ಯುಕ್ತ ಸ್ವಂ ಅಭಿಪ್ರಾಯಂ ಶಶಂಸಾವನತೋ ಭೃಶಂ. ದೇವಿ ಪ್ರಸನ್ನಳಾಗಿ, ನಿನ್ನಲ್ಲಿ ಸಂತುಷ್ಟಳಾಗಿದ್ದೇನೆ, ಯಾವ ವರಗಳು ಬೇಕೋ ಆ ವರಗಳನ್ನು ಕೇಳಿಕೋ, ಕೊಡ್ತೇನೆ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾಳೆ. ಅದಕ್ಕೆ ಹೇಳ್ತಾ ಇದ್ದಾನೆ, ತನ್ನ ಮನೋರಥವನ್ನು ಹೇಳಿಕೊಂಡ. ನೋಡಮ್ಮ, ತನ್ನ ವಂಶದಲ್ಲಿ ಬಂದಂತಹ ಸಗರ ಚಕ್ರವರ್ತಿಯ 60,000 ಜನ ಮಕ್ಕಳು ಕಪಿಲ ಋಷಿಗಳ ಕೋಪಾಗ್ನಿಯಿಂದ ದಗ್ಧರಾಗಿ ಭಸ್ಮೀಭೂತರಾಗಿ ಅವರು ಬಿದ್ದಿದ್ದಾರೆ. ಅವರನ್ನ ಉದ್ಧಾರ ಮಾಡಬೇಕಾಗಿದೆ. ಪರಮಾತ್ಮ ನಿನ್ನ ಸಂಪರ್ಕ ಮಾತ್ರದಿಂದಲೇ ಅವರ ಉದ್ಧಾರ ಸಾಧ್ಯ ಅಂತ ನಮಗೆ ಹೇಳಿದ್ದಾನೆ. ಹಾಗಾಗಿ
ನಿನ್ನ ಆಗಮನವನ್ನ ಬಯಸಿ ನಾವು ಬಹಳ ಕಾಲದಿಂದಾಗಿ ತಪಸ್ಸನ್ನು ಮಾಡ್ತಾ ಇದ್ದೇವೆ, ತಾವು ಭೂಲೋಕಕ್ಕೆ ಬರಬೇಕು ಅಂತ ಗಂಗಾದೇವಿಯ ಬಳಿಯಲ್ಲಿ ಭಗೀರಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ಗಂಗೆ ಹೇಳ್ತಾ ಇದ್ದಾಳೆ, ಖಂಡಿತ ಖಂಡಿತವಾಗಿ ನಾನು ನಿನಗೆ ಅನುಗ್ರಹ ಮಾಡುವ ಉದ್ದೇಶದಿಂದಾಗಿ ಭೂಲೋಕಕ್ಕೆ ಬರ್ತೇನೆ. ಆದ್ರೆ ಸ್ವರ್ಗಲೋಕದಿಂದ ಭೂಲೋಕಕ್ಕೆ ವೇಗವಾಗಿ ಧಾವಿಸಿ ಬರುವಂತಹ ಸಂದರ್ಭದಲ್ಲಿ ನನ್ನ ವೇಗವನ್ನು ತಡೆದು ನಿಲ್ಲಿಸಬಲ್ಲಂತಹ ಸಾಮರ್ಥ್ಯ ಯಾರಿಗಿದೆ? ವೇಗವಾಗಿ ನಾನು ಭೂಲೋಕಕ್ಕೆ ಧಾವಿಸಿ ಬಂದೆ ಅಂತಾದ್ರೆ ಭೂಮಿಯನ್ನ ಸೀಳಿಕೊಂಡು ಪಾತಾಳವನ್ನ ಪ್ರವೇಶ ಮಾಡಿಬಿಡ್ತೇನೆ, ಭೂಲೋಕ ಛಿದ್ರ ಛಿದ್ರವಾಗಿ ಹೋಗಿ ಬಿಡತ್ತೆ ಅಂತ ಹೇಳ್ತಾರೆ. ಇಷ್ಟೇ ಅಲ್ಲದೇನೆ, ನಾನು ಭೂಲೋಕಕ್ಕೆ ಬಂದೆ ಅಂತಂದು ಹೇಳಿದರೆ ನನಗೆ ದುರ್ಗತಿ ಬರತ್ತಲ್ಲ. ನಿಮ್ಮ ವಂಶದಲ್ಲಿ ಬಂದಂತಹ ವ್ಯಕ್ತಿಗಳ ದುರ್ಗತಿಯನ್ನು ಪರಿಹಾರ ಮಾಡ್ಲಿಕ್ಕೋಸ್ಕರವಾಗಿ ಭೂಲೋಕಕ್ಕೆ ಬಂದಂತಹ ನನಗೆ ಮತ್ತೆ ದುರ್ಗತಿ ಬಂದ್ರೆ ಯಾಕೆ ದುರ್ಗತಿ ಯಾಕೆ ಬರತ್ತಿ ಇವಳಿಗೆ ಅಂತಂದು ಹೇಳೋದಕ್ಕೆ ಅವಳೇ ಕಾರಣಗಳನ್ನು ಕೊಡ್ತಾಳೆ. ಮಹಾಪಾಪಿಗಳಾದ ದುಷ್ಟರಾದಂತಹ ಜನರೆಲ್ಲ ಭೂಲೋಕದಲ್ಲಿ ಬಂದು ಇಳಿದು ಎಲ್ಲರೂ ಬಂದು ಸ್ನಾನ ಮಾಡಿಕೊಂಡು ತಮ್ಮ ಪಾಪಗಳನ್ನು ತೊಳೆದುಕೊಳ್ಳುತ್ತಾರೆ. ಹಾಗಾದ್ರೆ ಎಲ್ಲರ ಪಾಪವನ್ನು ನಾನು ಹಿಡಿದುಕೊಂಡೆ, ನಾನ್ ನನ್ನ ಪಾಪವನ್ನು ಎಲ್ಲಿ ತೊಳೆದುಕೊಳ್ಳಿ? ಈ ಪಾಪ ಪುಣ್ಯಗಳು ಇವೆಲ್ಲ ಏನಿದ್ದ ಹಾಗೆ ಅಂದ್ರೆ ಜಿಡ್ಡು ಇದ್ದ ಹಾಗೆ, ಎಣ್ಣೆ ಜಿಡ್ಡಿದ್ದ ಹಾಗೆ. ಜಿಡ್ಡನ್ನ ಹೋಗಲಾಡಿಸೋದು ಅಂದ್ರೆ ಏನರ್ಥ? ನಾವು ನೆಲಕ್ಕೆ ಬಿದ್ದಂತಹ ಎಣ್ಣೆಯ ಜಿಡ್ಡನ್ನು ಹೋಗಿಸೋದು ಅಂದ್ರೆ ಏನರ್ಥ? ಒಂದ್ ಬಟ್ಟೆಯಿಂದ ತಗೊಂಡು ಜೋರಾಗಿ ಆ ಎಣ್ಣೆಯನ್ನು ತಿಕ್ಕಿ ಒರೆಸ್ತೇವೆ. ನೆಲದಲ್ಲಿದ್ದ ಜಿಡ್ಡು ಎಲ್ಲಿಗೆ ಬಂತು? ಬಟ್ಟೆಗೆ ಬಂತಷ್ಟೇ. ಆ ಜಿಡ್ಡು ಪೂರ್ತಿಯಾಗಿ ಹೋಗ್ಲಿಲ್ಲ, ಒಬ್ಬರಿಂದ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಯಲ್ಲಿ ಟ್ರಾನ್ಸ್ಫರ್ ಆಯ್ತು. ಆ ಬಟ್ಟೆಯನ್ನು ಚೆನ್ನಾಗಿ ಸೋಪ್ ನೀರು ಹಾಕಿ ಒಗೆದಾಗ ಆ ಜಿಡ್ಡು ನೀರನ್ನು ಸೇರ್ಕೊಂತು, ನೀರಿನ ಮುಖಾಂತರವಾಗಿ ಭೂಮಿಯನ್ನು ಸೇರ್ಕೊಂತು, ಪೂರ್ತಿಯಾಗಿ ನಾಶ ಆಗ್ಲಿಲ್ಲ, ಎಲ್ಲೋ ಒಂದ್ ಕಡೆಯಲ್ಲಿ ಇರತ್ತದು. ಹಾಗೆಯೇ ಪಾಪಗಳು ಕೂಡ ಒಬ್ಬರಿಂದ ಹೋಯ್ತು ಅಂದ್ರೆ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗತ್ತೆ ಹೊರತ ಪೂರ್ತಿಯಾಗಿ ಪಾಪಗಳ ಪರಿಹಾರ ಆಯ್ತು ಅಂತ ಇಲ್ವೇ ಇಲ್ಲ. ಎಲ್ಲರೂ ಬಂದು ನನ್ನಲ್ಲಿ ಪಾಪಗಳನ್ನ ತೊಳೆದುಕೊಂಡ್ರೆ ನಾನು ನನ್ನ ಪಾಪಗಳನ್ನು ಎಲ್ಲಿ ತೊಳೆದುಕೊಳ್ಳಿ? ನಿನಗೆ ಉಪಕಾರ ಮಾಡ್ಲಿಕ್ಕೆ ಬಂದಂತಹ ನನಗೆ ಅಪಕಾರವಾದ್ರೆ ಅದು ನಿನಗೆ ಶ್ರೇಯಸ್ಸಲ್ಲ, ಅದಕ್ಕೊಂದು ಮಾರ್ಗವನ್ನ ಕಂಡು ಹಿಡಿ ಅಂತ ಭಗೀರಥ ರಾಜನಿಗೆ ಗಂಗೆ ಹೇಳ್ತಾ ಇದ್ದಾಳೆ. 9ನೇ ಸ್ಕಂದದ 8ನೇ ಅಧ್ಯಾಯದ 35ನೇ ಶ್ಲೋಕವನ್ನು ನೋಡ್ತಾ ಇದ್ದೇವೆ. ಯೋ ವಿಧಾರಯಿತಾ ವೇಗಂ ಪತಂತ್ಯಾ ಮೇ ಮಹೀತಲೆ ಅನ್ಯಥಾ ಭೂತಲಂ ಭಿತ್ವಾ ನೃಪ ಯಾಸ್ಯೇರ ಸಾತಲಂ. ನೀನು ತುಂಬಾ ಚೆನ್ನಾಗಿ ತಪಸ್ಸನ್ನು ಮಾಡಿದ್ದೆ, ಸ್ವರ್ಗದಿಂದ ಇಳಿದು ಬರ್ಲಿಕ್ಕೆ ನನಗೇನು ಅಡ್ಡಿ ಇಲ್ಲ. ಆದ್ರೆ ನಂದು 2 ವಿಷಯಗಳಿದೆ. ನಾನು ಬಹಳ ವೇಗದಿಂದ ಬರ್ತೇನೆ. ನೀವು ಹಾಗೆ ಬದರಿ ಕ್ಷೇತ್ರಕ್ಕೆ ಯಾರಾದ್ರೂ ಹೋಗಿದ್ದೀರಿ ಅಂತಂದ್ರೆ ಅಲ್ಲಿ ಗಂಗಾ ನದಿಯ ವೇಗ ಏನಿದೆ, ಭಗೀರಥನಿಂದ ಬಂದಂತಹ ಭಾಗೀರಥಿಯ ವೇಗ ಏನಿದೆ ಅಂತ ಒಮ್ಮೆ ಅನುಭವಿಸಿರ್ತೀರಿ. ಅಲ್ಲೆಲ್ಲ ಬೆಳಿಗ್ಗೆ 7 ಗಂಟೆ 5 ಗಂಟೆ 6 ಗಂಟೆಗೆ ಅಂತ ನಾವು ಸ್ನಾನಕ್ಕೆ ಹೋದಾಗ ಚೈನ್ ಅನ್ನ ಹಿಡಿದುಕೊಂಡು ಆ ಕೊರೆಯುವ ಆ ನೀರಿನಲ್ಲಿ ಮಂಜುಗಡ್ಡೆಯ ಕರಗಿ ಹಾಗೆ ಬರುತ್ತೆ. ಆ ನೀರಿನಲ್ಲಿ 3 ಮುಳುಗು ಹಾಕೋದ್ರಲ್ಲಿ ಆ ನೀರಿನ ವೇಗ, ಸೆಳೆತ ಮತ್ತು ಆ ಥಂಡಿ ಎರಡಕ್ಕೆ ಚೈನನ್ನು ಹಿಡಿದುಕೊಂಡಿದ್ರು ಕೈ ಬಿಟ್ಟು ಹೋಗಿಬಿಡುತ್ತೆ. ಹಾಗಿದ್ದಾಗ ಈ ವೇಗದಿಂದಾಗಿ ಈ ಗಂಗಾ ನದಿ ಹರಿದುಕೊಂಡು ಬರುವಂತಹ ಸಂದರ್ಭದಲ್ಲಿ ಆ ವೇಗವನ್ನ ಇದು ಸಾಮಾನ್ಯವಾಗಿ ಅಲ್ಲಿಂದ ಇಲ್ಲಿಂದ ಅಲ್ಲ, ಸಾಕ್ಷಾತ್ ಆಕಾಶ ಲೋಕದಿಂದಲೇನೆ ಸ್ವರ್ಗಲೋಕದಿಂದಲೇನೆ ಇಳಿದುಕೊಂಡು ಬರುವಾಗ ಈ ವೇಗವನ್ನು ಹಿಡಿಯುವಂತಹ ಸಾಮರ್ಥ್ಯ ಯಾರಿಗಿದೆ? ಯಾರಿಗೂ ಇಲ್ಲ. ಸಾವಿರಾರು ವರ್ಷಗಳ ಕಾಲ ನದಿ ಒಂದು ದಿಕ್ಕಿನಲ್ಲಿ ಹರಿತಾ ಇತ್ತು ಅಂತಂದು ಹೇಳಿದರೆ ಎಂತಹ ಗಟ್ಟಿಯಾದಂತಹ ಕೊರಕ ಈ ಪರ್ವತಗಳನ್ನೇ ಭೇದಿಸಿ ಕಲ್ಲುಗಳೆಲ್ಲವನ್ನು ಕೂಡ ನುಣುಪಾಗಿ ಮಾಡಿ
ಕಲ್ಲುಗಳನ್ನೆಲ್ಲ ಕೊರೆದು ಹಾಕಿ ಬಿಡುತ್ತೆ. ಯಾವಾಗ ಸಾಮಾನ್ಯವಾದ ವೇಗದಲ್ಲಿ ಬರುವಂತಹ ನದಿಗಳೇ ಈ ರೀತಿಯಾಗಿ ಆಗುವಾಗ, ಬೇರೆ ಲೋಕದಿಂದಾಗಿ ರಭಸವಾಗಿ ಗಂಗಾ ನದಿ ಈ ಭೂಮಿಗೆ ಬೀಳ್ತಾ ಇದೆ ಅಂತಂದ್ರೆ ಆ ವೇಗದಿಂದಾಗಿ ಏನಾಗಬೇಕು? ಭೂಲೋಕವೆಲ್ಲವೂ ಕೊಚ್ಚಿಕೊಂಡೇ ಹೋಗುವಂತಹ ಸಂದರ್ಭ. ಭೂಮಿಯಲ್ಲಿ ನನ್ನ ನೀರು ಹರಿಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಯಾವುದೋ ಒಂದು ದೊಡ್ಡದಾದಂತಹ ಕಟ್ಟಡಕ್ಕೆ ಉಲ್ಕೆಗಳೋ ಅಥವಾ ಬಾಂಬುಗಳೋ ಏನಾದ್ರೂ ಬಂದು ಬಿತ್ತು ಅಂತಂದ್ರೆ ಅದು ಮೇಲ್ಗಡೆನೆ ನಿಂತಿರೋದಿಲ್ಲ. ಅದು ಬಂದ ವೇಗಕ್ಕೆ, ಅದರಲ್ಲಿರುವಂತಹ ಅಪಾರವಾದ ಶಕ್ತಿಗೆ ಇಡೀ ಕಟ್ಟಡವನ್ನ ಭೇದಿಸಿ ಅದ್ರ ಗ್ರೌಂಡ್ ಫ್ಲೋರಿಗೆ ಹೋಗಿ ಬಂದ್ ಬಿದ್ದಿರತ್ತೆ, ಅಥವಾ ಭೂಮಿಯ ಆಳದಲ್ಲಿ ಹೋಗಿ ಸೇರಿಕೊಂಡು ಬಿಡತ್ತೆ. ಸಾಮಾನ್ಯವಾದ ಈ ಉಲ್ಕೆಗಳಿಗೇನೆ, ತುಂಬಾ ಪರಿಮಿತವಾದ ಪರಿಮಾಣದಲ್ಲಿರುವಂತಹ ಈ ಉಲ್ಕೆಗಳಿಗೇನೆ ಇಂತಹ ಸಾಮರ್ಥ್ಯ ಇರುವಾಗ, ಇಷ್ಟು ದೊಡ್ಡದಾದಂತಹ ನದಿ ಆಕಾಶಲೋಕದಿಂದಾಗಿ ಕೆಳಗಡೆಯಲ್ಲಿ ಬೀಳ್ತಾ ಇದೆ ಅಂತಂದು ಹೇಳಿದ್ರೆ ಭೂಮಿಯಲ್ಲಿ ಒಂದು ದೊಡ್ಡ ಹೋಲಾಗಿ ಹೋಗ್ಬಿಡತ್ತೆ. ಸಾಕ್ಷಾತ್ತಾಗಿ ನಾನು ರಸಾತಲಕ್ಕೆ ಹೋಗ್ಬಿಡ್ತೀನಿ, ಭೂಲೋಕದಲ್ಲಿ ಹರಿಯುವ ಅವಕಾಶವೇ ಇಲ್ಲ ಅಂತ ಒಂದು. ಹಾಗಾಗಿ ನನ್ನ ವೇಗವನ್ನ ತಡೆದು ನಿಲ್ಲಿಸಬಲ್ಲಂತಹ ಯಾವ್ದಾದ್ರೂ ಒಬ್ಬ ವ್ಯಕ್ತಿಯನ್ನ ಹುಡುಕು ಬಂದು. ಇಷ್ಟೇ ಅಲ್ಲದೇನೆ, ನನ್ನನ್ನು ನೀನು ಕರೆದುಕೊಂಡು ಹೋಗ್ತಾ ಇರೋದು ಯಾವ್ದಕ್ಕೋಸ್ಕರ? ನಿನ್ನ ವಂಶಜರಾದಂತಹ ವ್ಯಕ್ತಿಗಳು ಕಪಿಲ ಋಷಿಗಳ ಶಾಪದಿಂದಾಗಿ ದಗ್ಧರಾಗಿ ಭೂಲೋಕದಲ್ಲಿ ಸುಟ್ಟು ಹೋಗಿದ್ದಾರೆ, ಅವರನ್ನು ಉದ್ಧಾರ ಮಾಡಬೇಕು ಅಂತ. ಅವರ ಉದ್ಧಾರಕ್ಕೋಸ್ಕರ ಹೋದಂತಹ ನಾನು ಪಾಪಿಷ್ಠಳಾಗಿ ಬಿಟ್ರೆ ಏನ್ ಮಾಡೋದು? ಯಾಕೆಂದ್ರೆ ಅನೇಕ ಜನರು ಬಂದು, ಲಕ್ಷ ಜನರು ಈ ಮೊನ್ನೆ ಪ್ರಯಾಗ ಸ್ನಾನದಲ್ಲಿ ಎಲ್ಲ ಕೋಟಿ ಕೋಟಿ ಸಂಖ್ಯೆಯಲ್ಲಿ, 100 ಕೋಟಿ ಸಂಖ್ಯೆಯಲ್ಲಿ ಜನರು ಸ್ನಾನ ಮಾಡಿದ್ದಾರೆ. 100 ಕೋಟಿ ಸಂಖ್ಯೆಯಲ್ಲಿ. ಯಾವಾಗ ಈ ಕುಂಭಮೇಳದಲ್ಲಿ ಬರೀ ಒಂದು 48 ದಿವಸಗಳಲ್ಲಿ 100 ಕೋಟಿಗೂ ಮಿಗಿಲಾದ ಜನರು ಸ್ನಾನ ಮಾಡಿದ್ದಾರೆ. ಪ್ರತಿನಿತ್ಯದಲ್ಲಿ ಎಷ್ಟೆಷ್ಟು ಜನ ಸ್ನಾನ ಮಾಡ್ತಾರೆ? ಆ ಕಾಲದಿಂದ ಈ ಕಾಲದವರೆಗೂ ಎಷ್ಟೆಷ್ಟು ಸಂಖ್ಯೆಯ, ನೂರಾರು ಸಾವಿರಾರು ಕೋಟಿ ಸಂಖ್ಯೆಯ ಜನರೆಲ್ಲರೂ ಕೂಡ ತಮ್ಮ ಪಾಪಗಳನ್ನು ತೊಳೆದುಕೊಳ್ಳಿಕ್ಕೆ ಅಂತ ಗಂಗಾ ನದಿ ಹತ್ರ ಬಂದು ಆ ಗಂಗಾ ನದಿಯಲ್ಲಿ ಮುಳುಗ ಹಾಕಿ ನಮ್ಮ ಪಾಪಗಳೆಲ್ಲವೂ ಕೂಡ ಗಂಗಾ ನದಿಯಲ್ಲಿ ಕೊಚ್ಚಿಕೊಂಡು ಹೋಯ್ತು ಅಂತ ನಿಟ್ಟುಸಿರನ್ನು ಬಿಡ್ತಾರೆ. ಅವಾಗ ನನಗೆ ದುರ್ಗತಿ ಆಯ್ತಲ್ಲ. ನನ್ನ ದುರ್ಗತಿಯನ್ನು ಪರಿಹಾರ ಮಾಡೋರು ಯಾರಿದ್ದಾರೆ? ಎಲ್ಲರ ಪಾಪಗಳನ್ನ ನಾನು ತಗೊಂಡೆ. ತೆಗೆದುಕೊಂಡಂತವರಿಗೆ ಆ ರೋಗದಿಂದ ಪರಿಹಾರ ಹೇಗೆ? ಆ ಪಾಪದಿಂದ ಮುಕ್ತಿ ಹೇಗೆ? ಅನ್ಯಥಾ ಭೂತಲಂ ಭಿತ್ವ ನೃಪಯಾಸ್ಯೆ ರಸಾತಲಂ. ಯಾರಾದ್ರೂ ನನ್ನನ್ನ ಆ ವೇಗವನ್ನ ಹಿಡಿಯಲಿಲ್ಲ ಅಂತಂದ್ ಹೇಳಿದ್ರೆ ಭೂಮಿಯನ್ನ ಛೇದಿಸಿ ರಸಾತಳಕ್ಕೆ ಹೋಗಿ ಬಿಡುತ್ತೇನೆ. ಇಷ್ಟೇ ಅಲ್ಲದೇನೆ, ಕಿಂಚಾಹಂ ದುರ್ಗತಿಂ ಯಾಸ್ಯೆ ನರಾಮಯ್ಯಾಮೃತಂ ಮೃಜಂತ್ಯಘಂ ಮೃಜಾಮಿ ತದಘಂ ಕ್ರೂರಂ ರಾಜನ್ಸ್ತತ್ರ ವಿವಿಚ್ಯತಾಂ. ಇಷ್ಟೇ ಅಲ್ಲ, ಕಿಂಚ ಅಹಂ ದುರ್ಗತಿಂ ಯಾಸ್ಯೆ, ಈ ಭೂಲೋಕಕ್ಕೆ ಇಳಿದು ಬಂದ್ಬಿಟ್ಟೆ ಅಂದ್ರೆ ಈ ಪಾಪಿಷ್ಠರ ಜನರೆಲ್ಲ ತಾವು ಪಾಪ ಮಾಡ್ತಾರೆ, ಯಥೇಷ್ಟವಾಗಿ ಬಂದು ನನ್ನಲ್ಲಿ ಮುಳುಗ್ ಹಾಕ್ತಾರೆ, ಅವ್ರ ಪಾಪವೆಲ್ಲವನ್ನು ಕೂಡ ನನ್ನ ಹತ್ರ ಬಿಟ್ಟು ಹೋಗ್ತಾರೆ. ನರಾಹ ಮಯಿ ಆಮ್ರಜಂತಿ ಅಘಂ, ಆಮ್ರಜಂತಿ, ನನ್ನಲ್ಲಿ ಎಲ್ಲ ಪಾಪಗಳನ್ನು ತೊಳೆದುಕೊಳ್ತಾರೆ. ಮೃಜಾಮಿ ತದಘಂ ಕ್ರೂರಂ ರಾಜನ್ಸ್ತತ್ರ ವಿವಿಚ್ಯತಾಂ. ಆ ಪಾಪಗಳನ್ನು ನಾನೆಲ್ಲಿ ಸ್ವಚ್ಛ ಮಾಡ್ಕೊಳ್ಬೇಕು? ನನಗೆ ಆ ಪಾಪದಿಂದ ಶುದ್ಧಿಯನ್ನು ತಂದು ಕೊಡುವಂತಹ ವ್ಯಕ್ತಿಗಳು ಯಾರಿದ್ದಾರೆ ಹೇಳಪ್ಪ? ಅಂದ್ರೆ ನಿನಗೆ ಉಪಕಾರ ಮಾಡ್ಲಿಕ್ಕೆ ಬರ್ತೇನೆ. ಕೆಲವೊಮ್ಮೆ ಉಪಕಾರ ಮಾಡ್ಬೇಕು ಅನ್ನುವ ಬುದ್ಧಿ ನಮಗೆಲ್ಲ ಇರತ್ತೆ. ಆದ್ರೆ ನಮಗದರಿಂದ ದೊಡ್ಡದಾದ ಅಪಕಾರ ಆಗತ್ತೆ ಎನ್ನುವ ಸಂದರ್ಭ ಬಂತು ಅಂತಂದ್ರೆ ಉಪಕಾರ ಮಾಡ್ಲಿಕ್ಕೆ ನಾವು ಮುಂದಾಗ್ತೇವೇನು? ಸರ್ವಥಾ ಮಾಡೋದಿಲ್ಲ. ಅದರಂತೆ ಇಲ್ಲಿಯೂ ಕೂಡ ನಿನಗೆ ಉಪಕಾರ ಮಾಡ್ಲಿಕ್ಕೆ ಅಂತ ಬಂದಂತಹ ನಾನು ನನಗೆ ಅಪಕಾರವನ್ನು ಯಾಕೆ ಮಾಡಿಕೊಳ್ಳಿ? ಹಾಗಾಗಿ ನನಗೆ ಅಪಕಾರವಾಗದೇನೆ ನಿನಗೆ ಉಪಕಾರ ಮಾಡುವಂತಹ ಬಗೆ ಏನು, ಅದಕ್ಕೆ ಉತ್ತರ ಕೊಟ್ಟೆ ಅಂತಾದ್ರೆ ಬರ್ತೇನೆ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಹೇಳ್ತಾ ಇದ್ದಾಳೆ, ಎಷ್ಟು ಚೆನ್ನಾಗಿರುವಂತಹ ಉತ್ತರವನ್ನ ಭಗೀರಥ ರಾಜ ಕೊಡ್ತಾ ಇದ್ದಾನೆ ಅಂತಂದ್ರೆ, ಗಂಗೆ ಮೊದಲನೇ ಪ್ರಶ್ನೆಗೆ ಉತ್ತರ, ಎರಡನೇ ಪ್ರಶ್ನೆಗೆ ಮೊದಲಿಗೆ ಉತ್ತರವನ್ನು ಕೊಡ್ತಾನೆ. ಅಯ್ಯೋ, ನಿನ್ನಲ್ಲಿ ಬಂದು ಜನರೆಲ್ಲ ಪಾಪಗಳನ್ನು ತೊಳೆದುಕೊಂಡು ಬಿಟ್ರೆ ನಿನಗೆ ಎಲ್ಲಿ ಪಾಪಗಳ ಸಂಪರ್ಕ ಆಗಿ ಬಿಡತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀಯಲ್ಲ.
ಆ ತರದ ಯೋಚನೆಯನ್ನು ಮಾಡಿಕೊಳ್ಬೇಡ. ವಿರಕ್ತರಾದವರು, ಭಗವಂತನ ಭಕ್ತರಾದವರು, ಬ್ರಹ್ಮಜ್ಞಾನಿಗಳು ಆದಂತಹ ಜನರೆಲ್ಲ ಇಡೀ ಜಗತ್ತನ್ನ ಪಾವನಗೊಳಿಸ್ತಾರೆ. ಜ್ಞಾನಿಗಳಾದವರು ಎಲ್ರು ಹೋಗಿ ಗಂಗಾ ನದಿಯ ತೀರದಲ್ಲಿ ಕುಟೀರವನ್ನು ಹಾಕೊಂಡು ಅಲ್ಲೇ ಆಶ್ರಮವನ್ನು ಮಾಡಿಕೊಂಡು ಅಲ್ಲೇ ವಾಸವಾಗಿರ್ತಾರೆ. ಈಗಲೂ ಅನೇಕ ಜನ ವಿರಕ್ತರು, ಸನ್ಯಾಸಿಗಳು ಇವರೆಲ್ಲರೂ ಕೂಡ ಕುಟೀರಗಳನ್ನ ಹಾಕಿಕೊಂಡು ಗಂಗಾ ನದಿಯ ತೀರದಲ್ಲಿ ನಮ್ ಯಾವ ಜಗತ್ತಿಗೂ ಸಂಪರ್ಕವೇ ಬಾರದೇ ಇರುವಂತೆ, ಜಗತ್ತಿನಲ್ಲಿ ಇದ್ರೂ ಇಲ್ಲದೆ ಇರುವಂತೆ ಸಾಧನೆಗಳನ್ನ ಮಾಡಿಕೊಂಡು ಉತ್ತಮವಾದಂತಹ ಸಂಪತ್ತನ್ನ ಗಳಿಸುವಂತಹವರು ಸಾವಿರಾರು ಲಕ್ಷಾಂತರ ಜನರೆಲ್ಲ ಇದ್ದಾರೆ. ಅವರು ತಮ್ಮ ಹೃದಯದಲ್ಲಿ ಪರಮಾತ್ಮನನ್ನ ಗಟ್ಟಿಯಾಗಿ ಆರಾಧನೆ ಮಾಡ್ತಾ ಇರ್ತಾರೆ. ಯಾವ ಜನರು ಅಂತಹ ಯತಿಶ್ರೇಷ್ಠರ, ಜ್ಞಾನಿಶ್ರೇಷ್ಠರ ಪಾದದ ಪ್ರಕ್ಷಾಲನೆಯನ್ನ ಮಾಡ್ತಾರೋ ಅಂತಹ ವ್ಯಕ್ತಿಗಳ ಪಾಪಗಳನ್ನ ಪರಿಹಾರ ಮಾಡುವ ಸಾಮರ್ಥ್ಯ ಆ ಋಷಿಮುನಿಗಳಿಗೆಲ್ಲ ಇರತ್ತೆ. ಯಾಕೆ ಅವರಿಗೆ ಇಂತಹ ಸಾಮರ್ಥ್ಯ ಬಂತು? ಸ್ವಲ್ಪ ವಿಚಾರ ಮಾಡು. ಯಾಕೆ ಅಂತಂದ್ರೆ ಯಾವಾಗ್ಲೂ ಭಗವಂತನ ನಾಮಸ್ಮರಣೆಯನ್ನು ಅವ್ರು ಮಾಡ್ತಾ ಇರ್ತಾರೆ, ಭಗವಂತನ ಧ್ಯಾನದಲ್ಲಿ ನಿರತರಾಗಿರ್ತಾರೆ ಆ ಋಷಿಗಳೆಲ್ಲರೂ ಕೂಡ. ಭಗವದ್ ಧ್ಯಾನದಲ್ಲಿ ನಿರತರಾಗಿರುವ ಕಾರಣದಿಂದಾಗಿ ಅವರಿಗೆ ಇಂತಹ ಸಾಮರ್ಥ್ಯ ಬಂದಿದೆ ಅಂತಾದಾಗ ಯಾವಾಗ್ಲೂ ಭಗವಂತನ ಪಾದದ ಸಂಪರ್ಕ ಇರುವವಳು ನೀನು. ನಾವೆಲ್ಲ ನೋಡಿದ್ದೇವೆ, ತ್ರಿವಿಕ್ರಮ ರೂಪಿಯಾದಂತಹ ಪರಮಾತ್ಮ, ವಾಮನ ರೂಪಿಯಾದಂತಹ ಪರಮಾತ್ಮ ತ್ರಿವಿಕ್ರಮನಾಗಿ ಬೆಳೆದು ತನ್ನ ಕಾಲನ್ನ ಆಕಾಶಕ್ಕೆ ಮುಟ್ಟಿಸಿದಾಗ ಬ್ರಹ್ಮಾಂಡದ ಕಟಾಹ ಒಡೆದು ಹೊರಗಡೆಯಲ್ಲಿದ್ದಂತಹ ಜಲ ಪರಮಾತ್ಮನ ಕಾಲನ ಸಂಪರ್ಕದಿಂದಾಗಿ ಬ್ರಹ್ಮಾಂಡದ ಒಳಗಡೆಯಲ್ಲಿ ಬಂತು. ಆ ನೀರನ್ನ ಸ್ವೀಕಾರ ಮಾಡಬೇಕು ಎಂಬ ಉದ್ದೇಶದಿಂದ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಆ ನೀರನ್ನ ಕಮಂಡಲಿನಲ್ಲಿ ಧರಿಸಿದ್ದಾರೆ. ಪರಮಾತ್ಮನ ಪಾದದ ಸಂಪರ್ಕವಾದ ನೀರು ಅಂತ. ಆ ನೀರೇ ಹರಿದುಕೊಂಡು ಬಂದು ಸ್ವರ್ಗಲೋಕದಲ್ಲಿ ಹರಿಯುವ ದೇವನದಿಯಾದ ಗಂಗೆಯಾಗಿದ್ದಿ. ನಿನಗೆ ನಿರಂತರವಾಗಿ ಪರಮಾತ್ಮನ ಪಾದದ ಸ್ಪರ್ಶ ಇದ್ದೇ ಇದೆ. ಯಾವ ಜನರಿಗೆ ಭಗವಂತನ ಸ್ಮರಣ ಮಾತ್ರದಿಂದಾಗಿ ಇದ್ದು ಬಂದಂತಹ ಪಾಪಗಳೆಲ್ಲವೂ ಪರಿಹಾರವಾಗಿ ಬಿಡುತ್ತೋ, ಅವರು ಇನ್ನೊಬ್ಬರ ಪಾಪಗಳನ್ನ ಪರಿಹಾರ ಮಾಡೋದ್ರಲ್ಲಿ ಸಮರ್ಥರು ಅಂತ ಆಗ್ತಾರೋ. ಯಾವುದರಿಂದ? ಬರೀ ಪರಮಾತ್ಮನ ಪಾದಗಳನ್ನ ಸ್ಮರಣೆ ಮಾಡ್ತಾರೆ, ಪಾದದ ಸ್ಪರ್ಶ ಇಲ್ಲ ಅವರಿಗೆ, ಪರಮಾತ್ಮನ ಪಾದಗಳನ್ನ ಮುಟ್ಟುವ ಸೌಭಾಗ್ಯ ಇಲ್ಲ. ಆದ್ರೆ ಮನಸ್ಸಿನಲ್ಲಿ ಭಗವಂತನ ಪಾದಗಳನ್ನ ಧ್ಯಾನ ಮಾಡ್ತಾರೆ ಅನ್ನುವ ಈ ಒಂದೇ ಒಂದು ಕಾರಣದಿಂದ ಇಂತಹ ಸಾಮರ್ಥ್ಯವನ್ನು ಅವರು ಪಡೆದಿರ್ಬೇಕಾದ್ರೆ ಇನ್ನ ಸಾಕ್ಷಾತ್ತಾಗಿ ಪರಮಾತ್ಮನ ಪಾದಗಳ ಸಂಪರ್ಕವನ್ನು ಭಕ್ತಿಯಿಂದ ಆರಾಧನೆ ಮಾಡುವವಳು, ಆ ಪಾದಗಳ ನಿರಂತರವಾದ ಸ್ಪರ್ಶ ಉಳ್ಳವಳು ನೀನು. ಇಂತಹ ನಿನಗೆ ಪಾಪಗಳು ಬರಲಿಕ್ಕೆ ಹೇಗೆ ಸಾಧ್ಯ? ಸುಮ್ನೆ ನೀನು ಹಂಗೆ ಮಾತನಾಡ್ಬೇಡ. ಇವರೆಲ್ಲ ಬಂದು ನನ್ನ ಪಾಪಗಳನ್ನ ತೊಳೆದುಕೊಂಡು ಹೋದ್ರೆ ನಾನೆಲ್ಲಿ ಪಾಪಗಳನ್ನು ತೊಳೆದುಕೊಳ್ಳಿ, ಹಾಗೆಲ್ಲ ಅನ್ಬೇಡ. ಈಗ ನಾವೆಲ್ಲ ಮೈ ಮೇಲೆ ನೀರು ನಿಲ್ಬಾರ್ದು ಅಂತಂದ್ರೆ ಎಣ್ಣೆಯನ್ನ ಹಚ್ಚಿಕೊಳ್ಬೇಕು. ಯಾಕೆ ಅಂತಂದ್ರೆ ಎಣ್ಣೆ ಜಿಡ್ಡು ಅದು ನೀರನ್ನ ಮುಟ್ಟಿಸಿಕೊಳ್ಳೋ ಹಾಗೆ ಮಾಡೋದಿಲ್ಲ, ಮುಟ್ಟಿಸಿಕೊಳ್ಳಿಕ್ ಬಿಡೋದಿಲ್ಲ. ಎಣ್ಣೆಯನ್ನು ಹಚ್ಕೊಂಡ್ರೆ ನೀರ್ ನಿಲ್ಲೋದಿಲ್ಲ. ಹಾಗೆ ಕಮಲದ ಎಲೆಗೆ ನೀರ್ ನಿಲ್ಬಾರ್ದು ಅಂತ ಅದಕ್ಕೇನಾದ್ರೂ ಎಣ್ಣೆಯನ್ನು ಸವರಬೇಕೇನೋ? ಇಲ್ಲ. ಯಾಕೆಂದ್ರೆ ಅದಕ್ಕೆ ಸಹಜವಾಗಿಯೇ ಆ ಅಸಂಗತ್ವ ಅನ್ನುವಂತಹ ಧರ್ಮ ಇದೆ. ಯಾವ ಸಂಪರ್ಕಕ್ಕೂ ಒಳಗಾಗೋದಿಲ್ಲ, ಯಾವ ನೀರಿನ ಸಂಪರ್ಕವೂ ಕೂಡ ಆ ಕಮಲದ ಎಲೆಗೆ ಆಗೋದಿಲ್ಲ. ಅದು ಆಗ್ಬಾರ್ದು ಅಂತ ನಾವ್ ಎಣ್ಣೆ ಹಚ್ಚಬೇಕಾಗಿ ಏನಿಲ್ಲ, ಸಹಜವಾಗಿಯೇ ಆಗೋದಿಲ್ಲ. ಅದರಂತೆ ನಿನಗೆ ಎಲ್ಲರೂ ಪಾಪಗಳನ್ನ ತೊಳೆದುಕೊಂಡು ಹೋಗಲಿಕ್ಕೆ ಬಂದಾಗ ನಿನಗೆ ಆ ಪಾಪಗಳ ಸಂಪರ್ಕ ಆಗೋದೇ ಇಲ್ಲ. ಭಸ್ಮ, ಬೆಂಕಿಯಲ್ಲಿ ಬಿದ್ದಂತಹ ತುಪ್ಪ ಹೇಗೆ ಸುಟ್ಟು ಹೋಗಿ ಬಿಡತ್ತೋ, ಬೆಂಕಿಯ ಸಂಪರ್ಕಕ್ಕೆ ಬಂದಂತಹ ಕಟ್ಟಿಗೆಗಳೆಲ್ಲವೂ ಕೂಡ ಹೇಗೆ ಸುಟ್ಟು ಬಿಡತ್ತೋ, ಅದರಂತೆ
ನಿನ್ನ ಸಂಪರ್ಕಕ್ಕೆ ಬಂದಂತಹ ಇದು ಯಾವ್ದಿದೆಯೋ ಈ ಪಾಪಗಳು ಅದು ಸುಟ್ಟು ಹೋಗತ್ತೆ ಹೊರತಾಗಿ ಎಣ್ಣೆ ಹಾಗೆ ಇನ್ನೊಂದ್ ಕಡೆಯಲ್ಲಿ ಒರೆಸ್ಬೇಕಾಗಿಲ್ಲ. ಎಣ್ಣೆ ಜಿಡ್ಡು ಕೆಳಗಡೆಯಲ್ಲಿ ಬಿತ್ತು ಅಂತಂದ್ರೆ ಬಟ್ಟೆಯಿಂದ ಒರೆಸಿದರೆ ಆ ಎಣ್ಣೆ ಬಟ್ಟೆಗೆ ಟ್ರಾನ್ಸ್ಫರ್ ಆಗತ್ತೆ. ಆದ್ರೆ ಅದೇ ಎಣ್ಣೆಯಲ್ಲಿ ದೀಪವನ್ನು ಅಂಟಿಸಿದರೆ ಆ ಎಣ್ಣೆ ಇನ್ನೊಂದ್ ಕಡೆಯಲ್ಲಿ ಹೋಗೋದಿಲ್ಲ, ಅದು ನಾಶವೇ ಆಗಿ ಹೋಗಿಬಿಡತ್ತೆ. ಅದರಂತೆ ನೀನು ಬೆಂಕಿ ಇದ್ದ ಹಾಗೆ. ನಿನ್ನ ಸಂಪರ್ಕಕ್ಕೆ ಬಂದಂತಹ ಪಾಪಗಳೆಲ್ಲ ನಿಶೇಷವಾಗಿ ನಾಶವಾಗತ್ತೆ ಹೊರತಾಗಿ ನಿನಗೆ ಆ ಪಾಪಗಳಿಂದ ಆಗುವ ಯಾವ ಲೇಪವೂ ಇಲ್ಲ. ಅಷ್ಟಾಗಿಯೂ ನಿನಗೆ ಪಾಪ ಇದೆ ಅಂತ ಅಭಿಪ್ರಾಯ ಇದೆ ಅಂತಾದ್ರೆ ಲೋಕದಲ್ಲಿರುವ ಸಜ್ಜನರೆಲ್ಲ ಇದ್ದಾರಲ್ಲ, ಆ ಸಜ್ಜನರೆಲ್ಲರೂ ಕೂಡ ಬಂದು ತೀರ್ಥಯಾತ್ರೆಗೆ ಅಂತ ಬಂದು ನಿನ್ನಲ್ಲಿ ಸ್ನಾನ ಮಾಡಿದಾಗ ಅವರು ಬರೀ ಪುಣ್ಯವನ್ನೇ ಸಂಪಾದನೆ ಮಾಡಿರ್ತಾರೆ. ಆ ಪುಣ್ಯವಂತರಾದಂತಹ ವ್ಯಕ್ತಿಗಳು ನಿನ್ನಲ್ಲಿ ಸ್ನಾನವನ್ನು ಮಾಡುವುದರಿಂದಾಗಿ ನಿನ್ನಲ್ಲಿರುವ ಪಾಪಗಳೆಲ್ಲವೂ ಕೂಡ ತೊಳೆದು ಹೋಗಿ ಬಿಡತ್ತೆ ಅಂತ ಹೇಳ್ತಾ ಇದ್ದ. ಸಾಧವೋ ನ್ಯಾಸಿನ ಶಾಂತಾಃ ಬ್ರಹ್ಮಿಷ್ಠಾ ಲೋಕ ಪಾವನಾಃ ಹರಂತ್ಯಘಂ ತೇಂಗ ಸಂಗಾತ್ ಯೇ ಪ್ರಾಪ್ತ ಸ್ವಹೃದಾ ಹರಿಂ. ಸಾಧವಃ ನ್ಯಾಸಿನಃ ಶಾಂತಾಃ. ಸಾಧವಃ ಸಜ್ಜನರಾದವರು ಯಾರಿದ್ದಾರಲ್ಲ ಅವರು ಶಾಂತಾಃ, ಪ್ರಶಾಂತವಾದ ಶಾಂತ ಅಂತಂದು ಹೇಳಿದ್ರೆ ಭಗವಂತನಲ್ಲಿ ಮನಸ್ಸನ್ನಿಟ್ಟವರು. ಶಾಂತಾಹ ಮನಸ್ಸನ್ನ ಯಾವಾಗಲೂ ಪ್ರಸನ್ನವಾಗಿ ಇಟ್ಟುಕೊಂಡವರು. ನಮ್ಮಲ್ಲಿ ಮನಸ್ಸಿನಲ್ಲಿ ಅನೇಕ ಆತಂಕಗಳು ಮನೆ ಮಾಡಿರತ್ತೆ. ನಮ್ಮ ಮನಸ್ಸಿನ ಮನೆಯಲ್ಲಿ ಬಹಳ ಆತಂಕಗಳಿಗೆ ಅವಕಾಶ ಇರತ್ತೆ. ನಮ್ಮ ಸಂಬಂಧಿಗಳವರು ಮದುವೆಗೆ ಬಂದಂತಹ ಸಂಬಂಧಿಗಳು 4 ದಿವಸ ಮನೆಯಲ್ಲಿ ಇರ್ತಾರೆ, ಆಮೇಲೆ ಹೊರಟು ಬಿಡುತ್ತಾರೆ. ಆದರೆ ಮನಸ್ಸೆಂಬ ಮನೆಯಲ್ಲಿ ಬಂದಂತಹ ಆತಂಕಗಳೆಂಬಂತಹ ಅನೇಕ ಚಿತ್ತ ವಿಕ್ಷೋಭಗಳು, ಮನಸ್ಸಿಗೆ ಕ್ಷೋಭೆಯನ್ನುಂಟು ಮಾಡುವಂತಹ ಕುತರ್ಕಗಳು, ಕೆಟ್ಟ ವಿಚಾರಗಳು ಯಾವಾಗ್ಲೂ ಅಲ್ಲೇ ಇರುವ ಸಂಬಂಧಿಗಳಾಗಿ ವಾಪಸ್ ಹೋಗೋದೇ ಇಲ್ಲ, ಯಾವಾಗ್ಲೂ ಮನಸ್ಸಿನಲ್ಲಿಯೇ ಇರ್ತಾರೆ. ಈ ಪಾದ ಪ್ರಕ್ಷಾಲನಾ ರೂಪವಾದಂತಹ ಅಂಗ ಇಂತಹ ವ್ಯಕ್ತಿಗಳು ಮನಸ್ಸಿನಲ್ಲಿ ಯಾವಾಗ್ಲೂ ಭಗವಂತನನ್ನು ಧ್ಯಾನ ಮಾಡ್ತಾ ಇರೋದ್ರಿಂದಾಗಿ ಆ ಕುತರ್ಕಗಳಿಗೆ, ಮನಸ್ಸಿನ ಏರಿಳಿತಗಳಿಗೆ ಅವಕಾಶವೇ ಇಲ್ಲದೆ ಇರೋ ಹಾಗೆ ಯಾವಾಗ್ಲೂ ಪ್ರಶಾಂತವಾದಂತಹ ಸಾಗರ ಇದ್ರೆ ಹೇಗಿರತ್ತೋ, ಯಾವ ಸಾಗರವೂ ಪ್ರಶಾಂತವಾಗಿರೋದಿಲ್ಲ, ಅಲೆಗಳಿಂದ ಉಕ್ಕೇರ್ತಾ ಇರುತ್ತೆ. ಒಂದು ವೇಳೆ ಪ್ರಶಾಂತವಾದ ಸಾಗರ ಇದೆ ಅಂತಾದ್ರೆ ಅದರಲ್ಲಿ ಯಾವ ಪ್ರಶಾಂತತೆ ಇದ್ದೀತೋ ಅಂತಹ ಪ್ರಸನ್ನತೆ ಈ ಸಜ್ಜನರ ಮನಸ್ಸಿನಲ್ಲಿ ಯಾವಾಗ್ಲೂ ನೆಲೆ ಮಾಡಿರುತ್ತೆ. ಇಂತಹ ಶುದ್ಧವಾದ ಮನಸ್ಸಿನಿಂದಾಗಿ ಅವರು ಭಗವಂತನಲ್ಲಿ ಯಾವಾಗಲೂ ಚಿಂತನೆಯನ್ನು ಮಾಡ್ತಾ ಇರ್ತಾರೆ, ಭಗವಂತನ ಚಿಂತನೆಯನ್ನು ಮಾಡ್ತಾ ಇರ್ತಾರೆ. ಬ್ರಹ್ಮಿಷ್ಠಾಹ ಇಂತಹ ವ್ಯಕ್ತಿಗಳು ಲೋಕ ಪಾವನಾಹ. ಇಂತಹ ವ್ಯಕ್ತಿಗಳ ಪಾದ ಪ್ರಕ್ಷಾಲನಾದಿಗಳನ್ನ ಮಾಡಿದೆವು ಅಂತಂದ್ರೆ ಲೋಕವನ್ನೆಲ್ಲ ಪವಿತ್ರನನ್ನಾಗಿ ಮಾಡಿಸ್ತಾರೆ. ಲೋಕವನ್ನು ಪವಿತ್ರವನ್ನಾಗಿ ಮಾಡಿಸ್ತಾರೆ ಅಷ್ಟೇ ಅಲ್ಲ, ಹರಂತಿ ಅಘಂ ತೇ ಅಂಗಸಂಗಾತ್. ಕೇವಲ ತಮ್ಮ ಪಾದ ಸ್ಪರ್ಶಗಳ ಸಂಪರ್ಕ ಮಾತ್ರದಿಂದಾಗಿ ಯಾರು ತಮ್ಮ ಆರಾಧನೆಯನ್ನು ಮಾಡ್ತಾ ಇದ್ದಾರೋ ಅಂತಹ ವ್ಯಕ್ತಿಗಳ ಪಾಪಗಳೆಲ್ಲವನ್ನ ಅವ್ರು ಪರಿಹಾರ ಮಾಡ್ತಾರೆ ಅಂತಂದ್ರೆ ನೀನು ಯಾವಾಗ್ಲೂ ಭಗವಂತನ ಪಾದಗಳಲ್ಲಿಯೇ ಆಸಕ್ತಳಾದವಳು, ಆ ಪರಮಾತ್ಮನ ಪಾದದ ಸಂಪರ್ಕದಿಂದ ಬಂದವಳು ನೀನು. ನಿನಗೆ ಯಾವ ಪಾಪದ ಅಂಟು ಬಂದೀತು? ಒಂದು ವೇಳೆ ಪಾಪ ಬಂದೀತು ಅಂತಾದ್ರೂ ಇಂತಹ ಸಜ್ಜನರೆಲ್ಲ ಬಂದು ನಿನ್ನಲ್ಲಿ ಸ್ನಾನ ಮಾಡ್ತಾರೆ, ಅದರಿಂದ ನೀನು ಪವಿತ್ರಳಾಗ್ತಿ ಅಂತ ಗಂಗಾದೇವಿಯ ಎರಡನೇ ನನಗೂ ಅಪಕಾರವಾದೀತಲ್ಲ ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಮೊದಲಿಗೆ ಕೊಟ್ಟುಬಿಟ್ಟ. ದೊಡ್ಡದಾದ ಆಪತ್ತಿದೆ, ನಾನು ಅಷ್ಟು ವೇಗದಿಂದ ಭೂಲೋಕಕ್ಕೆ ಬಂದೆ ಅಂದ್ರೆ ಭೂಲೋಕವನ್ನ ಛೇದಿಸಿ ಅದನ್ನ ರಂಧ್ರ ಮಾಡಿ ರಸಾತಲಕ್ಕೆ ತೆರಳಿ ಬಿಡ್ತೇನೆ. ನನ್ನ ಈ ವೇಗವನ್ನ ತಡೆಯುವವರು ಯಾರಿದ್ದಾರೆ? ಯಾವ ಉದ್ದೇಶದಿಂದಾಗಿ ನೀನು ನನ್ನನ್ನ ಭೂಲೋಕಕ್ಕೆ ಕರೆಸ್ತಾ ಇದ್ದೀಯೋ ಆ ಉದ್ದೇಶ ನಿನ್ನದು ಈಡೇರೋದೇ ಇಲ್ಲಲ್ಲ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಧಾರಯಿಷ್ಯತಿ ತೇ ವೇಗಂ ರುದ್ರಸ್ತ್ವಾತ್ಮ ಶರೀರಿಣಾಂ ಯಸ್ಮಿನ್ನೋತಮಿದಂ ಪ್ರೋತಂ ವಿಶ್ವಂ ಶಾಟೀವ ತಂತುಷು.
ನಮ್ಮ ರುದ್ರದೇವರು ನಿನ್ನ ವೇಗವನ್ನ ತಡೀತಾರೆ. ಭಗೀರಥ ಹೇಳ್ತಾ ಇರುವಂತಹದ್ದು ನಮ್ಮ ಮನಸ್ಸಿಗೆ ನಿಯಾಮಕರಾದ, ಮನಸ್ಸಿನ ಅಲ್ಲೋಲ ಕಲ್ಲೋಲಗಳನ್ನೇ ಸಹಿಸುವಂತಹ ಆ ರುದ್ರದೇವರು ನಿನ್ನ ವೇಗವನ್ನ ಅನಾಯಾಸವಾಗಿ ತಡೀತಾರೆ. ಹೇಗೆ ರುದ್ರದೇವರಿದ್ದಾರೆ ಅಂತಂದ್ರೆ, ವಿಶ್ವಂ ಶಾಟೀವ ತಂತುಷು. ನೀವು ಯಾವ್ದೋ ಒಂದು ಬಟ್ಟೆಯನ್ನು ಧರಿಸಿರ್ತೀರಲ್ಲ, ಆ ಬಟ್ಟೆಯನ್ನು ನೋಡಿ, ಆ ಬಟ್ಟೆಯಲ್ಲಿ ದಾರಗಳೆಲ್ಲ ಹೆಣೆದುಕೊಂಡಿವೆ. ಒಂದು ಇನ್ನೊಂದು ದಾರವನ್ನ ಹೆಣೆದುಕೊಂಡಿದೆ ಹೇಗೋ, ಅಥವಾ ಅನೇಕ ಚಿಂದಿಯಾದ ಬಟ್ಟೆಗಳೆಲ್ಲ ಇರುತ್ತೆ. ನಮ್ ಕಡೆಯಲ್ಲೆಲ್ಲ ಕವದಿ ಅಂತ ಹೊಲಿತಾ ಇದ್ರು. ಎಲ್ಲ ಬಟ್ಟೆಗಳು ತುಂಡು ಆದ್ಮೇಲೆ, ಹರಿದ ಮೇಲೆ ಹರಿದ ಬಟ್ಟೆಗಳೆಲ್ಲವನ್ನು ಕೂಡ ಸೇರಿಸಿ ಹೊಲಿದು ಕವದಿ ಅಂತ ಮಾಡ್ತಾ ಇದ್ರು. ಅಂದ್ರೆ ಕಾಟನ್ ವಸ್ತು ಬಟ್ಟೆಗಳೆಲ್ಲವನ್ನು ಕೂಡ ಸೇರಿಸಿ ಮೈ ಮೇಲೆ ಹೊದ್ಕೊಂಡ್ರೆ ಚಳಿಗಾಲದಲ್ಲಿ ಅದು ತಂಪನ್ನು ಹಿಡಿಯುತ್ತೆ, ಬೇಸಿಗೆ ಕಾಲದಲ್ಲಿ ಸೆಕೆ ಆಗ್ಲಿಕ್ಕೆ ಬಿಡೋದಿಲ್ಲ, ಕಾಟನ್ ಬಟ್ಟೆಗಳು. ಆದ್ರಿಂದ ಆ ಕವದಿಗಳನ್ನು ಹೊಲಿತಾ ಇದ್ರು. ಹಾಗೆ ಇಲ್ಲಿಯೂ ಕೂಡ ಚಿಂದಿಯಾದ ಬಟ್ಟೆಗಳೆಲ್ಲವನ್ನು ಕೂಡ ಸೇರಿಸಿ ಒಂದು ದಾರದಿಂದಾಗಿ ಹೊಲಿದ್ರು ಅಂತಂದ್ರೆ, ಆ ದಾರದ ಆಧಾರದಲ್ಲಿ ಈ ಬಟ್ಟೆಯ ಚಿಂದಿಗಳೆಲ್ಲವೂ ಕೂಡ ಒಂದು ಕಡೆಯಲ್ಲಿ ನಿಂತಿರುವಂತೆ ಪರಮಾತ್ಮನೆಂಬಂತಹ ರುದ್ರದೇವರೆಂಬಂತಹ ಈ ದಾರದಲ್ಲಿ ಇಡೀ ಜಗತ್ತು ನಿಂತಿದೆ. ಚಿಂದಿಯಾದಂತಹ ಅಸ್ವತಂತ್ರವಾದ, ಯಾವ ಕೆಲಸವನ್ನು ಮಾಡುವುದರಲ್ಲೂ ಕೂಡ ಸ್ವಯಂ ಸಾಮರ್ಥ್ಯ ಇಲ್ಲದೆ ಇರುವಂತಹ ಎಲ್ಲ ವ್ಯಕ್ತಿಗಳನ್ನು ಕೂಡ ಕೂಡಿಸಿ, ಆ ವಸ್ತುಗಳನ್ನು ಒಂದು ಕಡೆಯಲ್ಲಿ ಕೂಡಿಸಿ ಪರಸ್ಪರವಾಗಿ ಅದರಿಂದ ಒಂದು ಉಪಯುಕ್ತವಾಗುವ ಒಂದು ಕಾರ್ಯವನ್ನು ಮಾಡಿಸುವ ಸಾಮರ್ಥ್ಯವನ್ನು ರುದ್ರದೇವರು ತಂದು ಕೊಡ್ತಾರೆ. ತುಂಡು ಬಟ್ಟೆಗಳು ಒಂದೊಂದು ಮೂಲೆಯಲ್ಲಿ ಬಿದ್ದಿತ್ತು ಅಂತಂದ್ರೆ, ಆ ತುಂಡು ಬಟ್ಟೆಗಳಿಂದಾಗಿ ಯಾವ ಉಪಯೋಗವೂ ಇಲ್ಲ. ತುಂಡಾದ ಬಟ್ಟೆಗಳನ್ನು ತಗೊಂಡು ಏನ್ ಮಾಡ್ತೀರಿ ನೀವು? ಅಲ್ಲೇ ಮೂಲೆಯಲ್ಲಿ ಬಿದ್ದಿರತ್ತೆ, ಒಂದ್ ದಿವಸ ಕಸಕ್ಕೆ ಸೇರತ್ತೆ, ಹೋಗಿಬಿಡತ್ತೆ. ಆದ್ರೆ ಅದೇ ತುಂಡಾದ ಬಟ್ಟೆಗಳನ್ನ ನಾವು ದಾರದಿಂದ ಹೊಲೆದವು ಅಂತಾದ್ರೆ, ಆ ತುಂಡಾದಂತಹ ಬಟ್ಟೆಯು ಹೇಗೆ ಒಂದು ಉಪಯುಕ್ತವಾದಂತಹ ವಸ್ತುವಾಗಿ ಪರಿಣಾಮವಾಗತ್ತೋ, ಅದೇ ರೀತಿಯಾಗಿ ಇಡೀ ಜಗತ್ತು ತುಂಡಾಗಿ ಒಬ್ಬರಿಗೆ ಇನ್ನೊಬ್ಬರಿಗೆ ಸಂಪರ್ಕವೇ ಇಲ್ಲ ಅಂತಾದ್ರೆ, ಅಸ್ವತಂತ್ರರಾಗಿ ಒಂದು ಕಡೆಯಲ್ಲಿ ಬಿದ್ದಿದ್ವಿ ಅಂತಂದ್ರೆ, ಯಾವ ಕೆಲಸವನ್ನು ಮಾಡೋದ್ರಲ್ಲೂ ಕೂಡ ಮನಸ್ಸೇ ಇಲ್ಲ ಅಂತಾದರೆ, ಆವಾಗ ಜಗತ್ತಿನಲ್ಲಿ ಯಾವ ಕೆಲಸವನ್ನು ತಾನೇ ಮಾಡ್ಲಿಕ್ಕೆ ನಮಗೆ ಸಾಮರ್ಥ್ಯ ಇದೆ? ಯಾವ ಕೆಲಸವನ್ನಾದ್ರೂ ನಾವು ನಿರ್ವಿಘ್ನವಾಗಿ ಮಾಡಿ ಮುಗಿಸಬಹುದು? ಯಾವ ಕೆಲಸಗಳನ್ನು ಮಾಡ್ಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಹಾಗಾಗಿ ನಮ್ಮಿಂದ ಆ ಎಲ್ಲ ಕೆಲಸಗಳನ್ನ ಮಾಡಿಸ್ಲಿಕ್ಕೋಸ್ಕರವಾಗಿ ರುದ್ರದೇವರು ದಾರದ ಹಾಗಿದ್ದಾರೆ. ಹಾಗೆ ನಾವೆಲ್ಲ ಜೀವರು ಕೂಡ ಆ ರುದ್ರದೇವರನ್ನ, ಯಾವ ರುದ್ರದೇವರನ್ನ ಆಶ್ರಯಿಸಿಕೊಂಡು ನಿಂತಿದ್ದೇವೋ ಆ ರುದ್ರದೇವರು ನಿನ್ನ ವೇಗವನ್ನ ತಡೀತಾರೆ ಅಂತ ಈ ರೀತಿಯಾಗಿ ಹೇಳಿ, ರುದ್ರದೇವರು ನಿನ್ನ ವೇಗವನ್ನ ತಡೀತಾರೆ ಅಂತ ಹೇಳಿದ. ಇದು ಆದ್ಮೇಲೆ ಗಂಗಾದೇವಿಯ ತಪಸ್ಸನ್ನು ಮಾಡಿಕೊಂಡು ಭೂಮಿಗೆ ಬರಬೇಕು ಅಂತ ಅವಳನ್ನು ಪ್ರಾರ್ಥನೆ ಮಾಡಿಕೊಂಡು ಒಲಿಸಿಕೊಂಡ. ಈಗ ರುದ್ರದೇವರನ್ನು ಒಲಿಸಿಕೊಳ್ಬೇಕಲ್ಲ. ರುದ್ರದೇವ, ಗಂಗಾ ನದಿ ಆಕಾಶದಿಂದ ಧುಮ್ಮಿಕ್ಕಿ ಭೂಲೋಕಕ್ಕೆ ಬರ್ತಾ ಇದ್ದಾಳೆ, ನೀನು ಅವಳನ್ನ ರಕ್ಷಣೆ ಮಾಡು, ಅವಳನ್ನ ಧಾರಣೆ ಮಾಡು, ಅವಳಿಂದ ಭೂಮಿಯನ್ನ ರಕ್ಷಿಸು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅಂತ ಸ್ವಲ್ಪ ಕಾಲದಲ್ಲಿ ಕಠಿಣವಾದ ತಪಸ್ಸನ್ನ ಮಾಡಿ ರುದ್ರದೇವರನ್ನ ಒಲಿಸಿಕೊಳ್ತಾ ಇದ್ದಾರೆ. ಬೇಗನೆ ಒಲಿತಾರೆ ರುದ್ರದೇವ ಬಹಳ ಶೀಘ್ರವಾಗಿ ಒಲಿಯುವಂತಹ ದೇವತೆ. ರುದ್ರದೇವರಿಗೆ ನಾವು ಸ್ವಲ್ಪ ಆರಾಧನೆ ಮಾಡಿಬಿಟ್ರು ಕೂಡ ಪರಮಾತ್ಮನನ್ನು ಒಲಿಸಿಕೊಳ್ಳೋದು ಬಹಳ ಕಷ್ಟ. ಹರಿಯನ್ನು ಒಲಿಸಿಕೊಳ್ಳೋದು ಬಹಳ ತಪಸ್ಸನ್ನು ಮಾಡ್ಬೇಕು. ಏನೇನೋ ಪರೀಕ್ಷೆಗಳನ್ನು ಮಾಡ್ತಾನೆ, ಏನೇನೋ ಅಡ್ಡಿ ಆತಂಕಗಳನ್ನು ಮಾಡ್ತಾನೆ, ಒಲಿಯೋದು ಬಹಳ ಕಷ್ಟ. ಆದ್ರೆ ರುದ್ರದೇವರನ್ನ ಭಕ್ತಿಯಿಂದ ಆರಾಧನೆ ಮಾಡಿಬಿಟ್ಟವು ಅಂತಾದ್ರೆ ಒಲಿತಾನೆ ಅಷ್ಟೇ ಅಲ್ಲ, ಪರಮಾತ್ಮನಲ್ಲಿ ಭಕ್ತಿ ಉಂಟಾಗುವ ಹಾಗೆ ನಮ್ಮನ್ನು ಪ್ರೇರಣೆ ಮಾಡ್ತಾರೆ. ಹಾಗಾಗಿ ರುದ್ರದೇವರನ್ನು ಒಲಿಸಿಕೊಳ್ಳೋದು ಬಹಳ ಸುಲಭ. ರುದ್ರದೇವರನ್ನು ಒಲಿಸಿಕೊಂಡು, ರುದ್ರದೇವರೇ ತೈಲಧಾರೆಯಂತೆ ಮನವ ಕೊಡೋ ಹರಿಯಲ್ಲಿ, ನಮ್ಮ ಮನಸ್ಸನ್ನ ಭಗವಂತನಲ್ಲಿ ಗಟ್ಟಿಯಾಗಿ ನೆಲೆಸುವ ಹಾಗೆ ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ಮಾಡಿಕೊಳ್ಬೇಕು. ಆ ರುದ್ರದೇವರನ್ನ
ಉತ್ತಮವಾದ ತಪಸ್ಸಿನಿಂದ ಭಗೀರಥ ಒಲಿಸಿಕೊಳ್ತಾ ಇದ್ದಾನೆ, ತಪಸ್ಸಿಗೆ ಒಲಿತಾ ಇದ್ದಾನೆ. ಧಾರಯಿಷ್ಯತಿ ತೇ ವೇಗಂ ರುದ್ರಸ್ತ್ವಾತ್ಮ ಶರೀರಿಣಾಂ ಯಸ್ಮಿನ್ ಓತಮಿದಂ ಪ್ರೋತಂ ವಿಶ್ವಂ ಶಾಟೀವ ತಂತುಷು. ಇಡೀ ಜಗತ್ತು ಆ ರುದ್ರದೇವರಲ್ಲಿ ಹಾಸು ಹೊಕ್ಕಾಗಿದೆ. ಓತಪ್ರೋತ ಅಂದ್ರೆ ಹಾಸು ಹೊಕ್ಕಾಗಿದೆ ಅಂತ. ಹಾಸು ಅಂತಂದ್ರೆ ಕೆಳಗಡೆ ಇರೋದು, ಹೊಕ್ಕಿರೋದು ಅಂದ್ರೆ ಅದರ ಮೇಲ್ಗಡೆಯಲ್ಲಿ ಕೆಳಗಡೆಯಲ್ಲಿ ಬಂದಿರೋದು. ಹಾಸು ಹೊಕ್ಕಾಗೋದು ಅಂತ ನೀವೆಲ್ಲ ಮನೆಯಲ್ಲಿ ಹಳೆಯ ಕಾಲದಲ್ಲೆಲ್ಲ ಬ್ಯಾಗ್ಗಳನ್ನೆಲ್ಲ ಹೊಲ್ದಿರ್ತೀರಿ, ಒಂದು ವಯರಿನ ಬ್ಯಾಗ್ಗಳನ್ನ, ಅಥವಾ ಯಾವ್ದಾದ್ರೂ ಒಂದು ಬಟ್ಟೆಯನ್ನೋ ಕರ್ಚೀಫನ್ನೋ ಏನೋ ಹೊಲಿದಿರ್ತೀರಿ, ಅಥವಾ ಯಾವ್ದೋ ಬಟ್ಟೆಗಳು ತುಂಡಾದಾಗ ಅದನ್ನು ಹೊಲಿತೀರಲ್ಲ, ಅದು ಓತಪ್ರೋತವಾಗೋದು. ಬಟ್ಟೆಯ ಅಡ್ಡ ಉದ್ದಲಾಗಿ ಎಲ್ಲ ಕಡೆಯಲ್ಲಿ ಒಂದಕ್ಕೊಂದು ಹೆಣಿದುಕೊಂಡಿರೋದೇನಿದೆ ಅಲ್ಲ, ಅದನ್ನು ಓತಪ್ರೋತ ಅಂತ ಕರೀತಾರೆ. ಅದನ್ನ ಹಾಸು ಹೊಕ್ಕು ಅಂತ ಕರೀತಾರೆ. ಪ್ರತಿಯೊಂದು ಕಾರ್ಯಗಳಿಗೂ ಜಗತ್ತು ರುದ್ರದೇವರನ್ನ ಆಶ್ರಯಿಸಿಕೊಂಡಿದೆ. ಜೀವರೆಲ್ಲರೂ ಕೂಡ ರುದ್ರದೇವರನ್ನ ಆಶ್ರಯಿಸಿಕೊಂಡಿದ್ದಾರೆ. ಹಾಗಾಗಿ ರುದ್ರದೇವರು ನಿನ್ನನ್ನ ಧಾರಣೆ ಮಾಡ್ತಾರೆ ಅಂತ ಗಂಗಾದೇವಿಗೆ ಹೇಳಿದ. ಅಷ್ಟೇ ಅಲ್ಲ, ರುದ್ರದೇವರ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಇತ್ಯುಕ್ತ್ವಾ ಸ ನೃಪೋ ದೇವೀಂ ತಪಸಾ ತೋಷಯತ್ ಶಿವಂ ಕಾಲೇ ನಾಲ್ಪೀಯಸ ರಾಜನ್ ತಸ್ಯೇಷಃ ಸಮತುಷ್ಯತ. ಚೆನ್ನಾಗಿ ಆ ರುದ್ರದೇವರನ್ನ ತಪಸ್ಸಿನಿಂದ ಒಲಿಸಿಕೊಳ್ತಾ ಇದ್ದಾನೆ. ಬೇಗನೆ ಒಲಿಯುವವನು. ಕಾಲೇನ ಅಲ್ಪೀಯಸ ರಾಜನ್ ತಸ್ಯ ಈಶಃ ಸಮತುಷ್ಯತ ಅತುಷ್ಯತ. ಬೇಗನೆ ತೃಪ್ತನಾದ. ನೀನ್ ಮಾಡಿದ ತಪಸ್ಸು ತುಂಬಾ ಚೆನ್ನಾಗಿದೆ ಅಪ್ಪ, ಸಾಕು ಅಂತ ಅವನ ತಪಸ್ಸಿನಿಂದ ತೃಪ್ತನಾದ. ನೋಡಪ್ಪ, ನಮ್ಮ ವಂಶದವರಿಗೆಲ್ಲ ಈ ತರ ತೊಂದರೆ ಆಗಿದೆ, ನೀನ್ ಅವರೆಲ್ಲರನ್ನ ಧಾರಣೆ ಮಾಡಬೇಕು ಅಂತ ರುದ್ರದೇವರನ್ನ ಪ್ರಾರ್ಥನೆ ಮಾಡಿದಾಗ, ಆಗ್ಲಿ ಆ ಗಂಗಾದೇವಿಯನ್ನು ನಾನು ಧಾರಣೆ ಮಾಡ್ತೇನೆ ಅಂತ ಒಪ್ಪಿಕೊಂಡು ಎಲ್ಲ ಲೋಕಕ್ಕೆ ಹಿತಕಾರಿಯಾದಂತಹ ಪರಮಾತ್ಮನ ಪಾದ ಸಂಪರ್ಕದಿಂದಾಗಿ ಅತ್ಯಂತ ಪವಿತ್ರವಾದ ಆ ನೀರನ್ನ ಭಕ್ತಿಯಿಂದ ತಲೆಯಲ್ಲಿ ಧರಿಸ್ತಾ ಇದ್ದಾನೆ. ಯಾಕೆ? ಹರಿಪಾದೋದಕ, ಪರಮಾತ್ಮನ ಅಭಿಷಿಕ್ತವಾದಂತಹ ಜಲ ಇದು. ಪರಮಾತ್ಮನ ಪಾದದ ಸಂಪರ್ಕ, ಪರಮಾತ್ಮನ ಪಾದವನ್ನು ತೊಳೆದುಕೊಂಡು ಬಂದಂತಹ ನೀರಿದು. ಗುರುಗಳಿಗೆ, ಯತಿಶ್ರೇಷ್ಠರಿಗೆ ಮನೆಗೆ ಪಾದ ಪೂಜೆಗೆ ಅಂತ ಕರೆಸಿರ್ತೀರಿ. ಅಂತಹ ಯತಿಗಳಿಗೆ ಪಾದ ಪೂಜೆಯನ್ನು ಮಾಡಿದಂತಹ ನೀರನ್ನ ತಲೆಯ ಮೇಲೆ ಧರಿಸಿಕೊಳ್ಳುತ್ತೇವೆ. ಯಾಕೆ? ಮಹಾ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಅವರ ಪಾದದಿಂದ ಬಂದಂತಹ ನೀರು ನಮ್ಮ ತಲೆಯ ಮೇಲೆ ಬಿತ್ತು ಅಂತಾದ್ರೆ ಅವುಗಳು ನಮ್ಮ ಪಾಪವನ್ನು ಪರಿಹಾರ ಮಾಡುತ್ತೆ. ನಾವು ರಾಘವೇಂದ್ರ ಸ್ತೋತ್ರದ ಪಾಠವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ರಾಘವೇಂದ್ರ ಸ್ತೋತ್ರದಲ್ಲಿ ಬರುತ್ತೆ, ರಾಘವೇಂದ್ರ ತೀರ್ಥರ ಪಾದೋದಕವನ್ನು ಯಾರ ತಲೆಯ ಮೇಲೆ ಧರಿಸಿಕೊಳ್ಳುತ್ತಾರೋ ಅವರಿಗೆ ಎಲ್ಲ ಶಾಸ್ತ್ರಾರ್ಥಗಳ ಜ್ಞಾನ ಸಿದ್ಧಿ ಆಗತ್ತೆ, ಎಲ್ಲ ದುರಿತಗಳು ಕೂಡ ನಿವಾರಣೆಯಾಗತ್ತೆ, ಬೇಕಾದ ಅಭೀಷ್ಟಗಳು ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಭಗವದ್ ಭಕ್ತರ ಪಾದೋದಕವನ್ನ ತಲೆಯ ಮೇಲೆ ಧರಿಸಿದರೇನೆ ಇಷ್ಟು ಪುಣ್ಯ ಲಬ್ಧವಾಗುವ ಸಂದರ್ಭದಲ್ಲಿ ಸಾಕ್ಷಾತ್ ಪರಮಾತ್ಮನ ಶಾಲಗ್ರಾಮಾದಿ ಶಿಲೆಗಳು, ಪರಮಾತ್ಮನ ಮೂರ್ತಿ, ಇವುಗಳಿಗೆ ಅಭಿಷೇಕ ಮಾಡಿದಂತಹ ನೀರನ್ನ ಭಕ್ತಿಯಿಂದ ಅಭಿಷೇಕ ಮಾಡ್ಬೇಕು. ನಮಗೆ ಯಾವ ಮಂತ್ರಗಳು ಸ್ತೋತ್ರಗಳು ಬರುತ್ತಾ ಆ ಮಂತ್ರ ಸ್ತೋತ್ರಗಳನ್ನು ಹೇಳಿ ಪರಮಾತ್ಮನ ಮೂರ್ತಿಗಳನ್ನ ಅರ್ಚನೆ ಮಾಡ್ಬೇಕು. ಅರ್ಚನೆ ಮಾಡಿದಂತಹ ನೀರನ್ನ ತಲೆಯ ಮೇಲೆ ಧರಿಸಿಕೊಳ್ಬೇಕು, ಪ್ರಾಶನ ಮಾಡಬೇಕು, ತಲೆಯ ಮೇಲೆ ಧರಿಸಿಕೊಳ್ಬೇಕು ಅನ್ನೋದಕ್ಕೆ ಸಾಕ್ಷಿಯಾಗಿ ಸೂಚನೆಯಂತೆ ರುದ್ರದೇವರು ಆ ಗಂಗಾ ನದಿ ಆಕಾಶದಿಂದ ಧುಮ್ಮಿಕ್ಕಿ ಬರುವ ಸಂದರ್ಭದಲ್ಲಿ ತಮ್ಮ ತಲೆಯ ಮೇಲೆ ಆ ಗಂಗಾ ನದಿಯನ್ನ ಧರಿಸ್ತಾ ಇದ್ದಾರೆ. ಪರಮಾತ್ಮನ ಪಾದ ಸಂಪರ್ಕವಾದ ಪರಮಾತ್ಮನ ಪಾದೋದಕ ಅಂತ ಭಕ್ತಿಯಿಂದ ಧರಿಸ್ತಾ ಇದ್ದಾರೆ. ಆಮೇಲೆ ರುದ್ರದೇವರು ನಿಧಾನವಾಗಿ ವೇಗದಿಂದ ಬಂದಂತಹ ಆ ನೀರನ್ನ ತಲೆಯ ಮೇಲೆ ಧರಿಸ್ತಾ ಇದ್ದಾರೆ. ಇದರಲ್ಲೂ ಒಂದು ಕಥೆ ಬರುತ್ತೆ. ಗಂಗಾದೇವಿ ನನ್ನನ್ನು ತಡೆಯುವಂತಹ ಶಕ್ತಿ ಯಾರಿಗೆ ಅಂತ ಸ್ವಲ್ಪ ಅಹಂಕಾರದಿಂದ ಬಂದ್ಲಂತೆ. ಇವಳ ಅಹಂಕಾರವನ್ನು ನೋಡಿ ರುದ್ರದೇವರಿಗೆ ಸ್ವಲ್ಪ ಇವಳಿಗೆ ಶಿಕ್ಷೆ ಕಲಿಸ್ಬೇಕು, ಸರಿಯಾದ ಪಾಠ ಕಲಿಸ್ಬೇಕು ಅಂತ ತಮ್ಮ ಜಟೆಯಲ್ಲಿ ಆ ಗಂಗಾ ನದಿಯನ್ನ ಕಟ್ಟಿಕೊಂಡು ಬಿಟ್ಬಿಟ್ರಂತೆ. ಸುಮ್ಮನೆ ಬಿಟ್ಬಿಟ್ರಂತೆ, ತಲೆಯಲ್ಲೇ ಕಟ್ಕೊಂಡು ಬಿಟ್ರಂತೆ. ಭಗೀರಥನಿಗೆ ಮತ್ತೆ ಪೇಚಿಗೆ ಇಟ್ಕೊಂಡಿತು. ಅಯ್ಯೋ, ನಾನು ಕರೆಸಿದ್ದು ಗಂಗಾ ನದಿಯನ್ನು ನಮ್ಮ ಪೂರ್ವಜರ ಭಸ್ಮದ ಮೇಲೆ ಹರಿಸಿ ಉದ್ಧಾರ ಮಾಡ್ಲಿಕ್ಕೋಸ್ಕರ ಅಂತ. ಇವರಿಬ್ಬರ ಜಗಳದಲ್ಲಿ ನಾನು ಬಡವನಾದ್ನಲ್ಲ, ತಂದೆ ತಾಯಿ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ಹೇಳೋ ಹಾಗೆ ಗಂಗಾದೇವಿಯ ಅಹಂಕಾರ, ರುದ್ರದೇವರ ಪಾಠ ಕಲಿಸುವ ಉಪಾಯಗಳಿಂದಾಗಿ ನಾನು ಬಡವನಾದ್ನಲ್ಲ. ನಾನೆಲ್ಲ ಇಟ್ಟು ತಪಸ್ಸನ್ನು ಮಾಡಿ ಇಬ್ಬರನ್ನು ಒಲಿಸಿಕೊಂಡು ಭೂಲೋಕಕ್ಕೆ ಅಂತ ಕರೆದುಕೊಂಡು ಬಂದ್ರೆ ರುದ್ರದೇವರು ಇಲ್ಲಿ ಬಂದು ತಲೆ ಮೇಲೆ ಶಿಖದಲ್ಲಿ ಅದನ್ನ ಕಟ್ಟಿಕೊಂಡು ಬಿಟ್ರು ಅಂತಂದು ಹೇಳಿದ್ರೆ ಮುಂದೆ ಗತಿ ಏನು ಅಂತ ಮತ್ತೆ ರುದ್ರದೇವರ ಆರಾಧನೆಯನ್ನು ಮಾಡಿದಾಗ
ಮತ್ತೆ ರುದ್ರದೇವರು ಸಂತುಷ್ಟರಾಗಿ ನಿಧಾನವಾಗಿ ತಮ್ಮ ಜಟೆಗಳಿಂದಾಗಿ ಕವಲಾಗಿ ಆ ಗಂಗಾ ನದಿಯನ್ನು ಬಿಟ್ರಂತೆ. ಅದೇ ಫೋರ್ಸ್ ಅಲ್ಲಿ ಬಿಟ್ರು ಅಂತಂದ್ರೆ ಭೂಮಿಯನ್ನು ಕೊಚ್ಚಿಕೊಂಡು ಹೋದೀತು ಅಂತ. ನಾವೀಗೆಲ್ಲ ಮಳೆಗಾಲದಲ್ಲಿ ಮೊನ್ನೆ ನೋಡಿದ್ದೇವೆ, ದೇವಪ್ರಯಾಗ ಮುಂತಾದ ಸ್ಥಳಗಳಲ್ಲೆಲ್ಲ ಮೇಘ ಸ್ಫೋಟಗಳಾಗಿ ಊರೇ ಕೊಚ್ಚಿಕೊಂಡು ಹೋಗಿದೆ. ಯಾವುದೋ ಒಂದು 2 ಗಂಟೆಗಳ ಕಾಲ ಆದಂತಹ ಮಳೆಗೇನೆ ಈ ತರದ ಅನಾಹುತಗಳಾಗೋದು ಅಂತಾದ್ರೆ ಡ್ಯಾಮ್ ಎಲ್ಲ ಒಡೆದು ಬಿಡ್ತು ಅಂತಂದು ಹೇಳಿದರೆ, ಸಾವಿರಾರು ಎಕರೆ, ಲಕ್ಷಗಟ್ಟಲೆ ಎಕರೆಯಲ್ಲಿರುವಂತಹ ಭೂ ಪ್ರದೇಶಗಳೆಲ್ಲವೂ ಕೂಡ ಜಲಾವೃತವಾಗೋದಿಲ್ಲೇನು? ಡ್ಯಾಮ್ ಒಡೀತು ಅಂತಂದ್ರೆ ಈ ತರ ಆಗ್ಬೇಕಾದ್ರೆ ಗಂಗಾ ನದಿ ಎಂತ ಅಗಾಧವಾದ ಪ್ರಮಾಣದಲ್ಲಿ ಇರುವಂತವಳು, ಅವಳನ್ನು ಒಟ್ಟಿಗೆ ಬಿಟ್ಬಿಟ್ರು ಅಂತಂದು ಹೇಳಿದರೆ ಭೂಲೋಕವೆಲ್ಲ ನೀರಿನಿಂದ ಮುಳುಗಿ ಹೋಗಿ ಬಿಟ್ಟಿತು. ಅದಕ್ಕೋಸ್ಕರ ನಿಧಾನವಾಗಿ ನಾವು ಮೇಲ್ಗಡೆ ಟ್ಯಾಂಕಲ್ಲಿ ಪೂರ್ತಿಯಾಗಿ ನೀರಿದ್ರು ಟ್ಯಾಪ್ ಅಲ್ಲಿ ಬಿಡಬೇಕಾದ್ರೆ ನಿಧಾನವಾಗಿ ಬರುತ್ತೆ. ಈ ಟ್ಯಾಂಕಲ್ ಇದೆ ಬಸ್ ಪೂರ್ತಿ ಟ್ಯಾಂಕಲ್ಲಿ ಇರೋ ನೀರು ಒಟ್ಟಿಗೆ ಬಿಡೋದಿಲ್ಲ ನಾವು. ಪೈಪಿನ ಮುಖಾಂತರವಾಗಿ ನಲ್ಲಿ ಅಂತ ತಗೊಂಬಂದು ನಮ್ ಬಾತ್ರೂಮ್ ಅಲ್ಲೋ ಅಡಿಗೆ ಮನೆಯಲ್ಲೋ ಅಲ್ಲೋ ಇಲ್ಲೋ ಎಲ್ಲೋ ಒಂದ್ ಕಡೆಯಲ್ಲಿ ನಿಧಾನವಾಗಿ ಆ ನೀರು ಬರುತ್ತಲ್ಲ, ಆ ರೀತಿಯಾಗಿ ಆ ದೊಡ್ಡದಾದ ನೀರನ್ನ ತಮ್ಮ ತಲೆ ಮೇಲೆ ಸ್ಟೋರೇಜ್ ಮಾಡ್ಕೊಂಡ್ರು. ಸ್ಟೋರೇಜ್ ರೂಮ್ ಅದು, ರುದ್ರದೇವರ ತಲೆ, ಪರಮಾತ್ಮನ ಪಾದೋದಕದ ಸ್ಟೋರೇಜ್ ರೂಮ್ ಅದು. ಅಲ್ಲಿಂದ ಸ್ಟೋರೇಜ್ ಟ್ಯಾಂಕ್ ರೂಮ್ ಅಲ್ಲ, ಸ್ಟೋರೇಜ್ ಟ್ಯಾಂಕ್, ಅದರಿಂದ ನಿಧಾನವಾಗಿ ಗಂಗಾ ನದಿಯನ್ನು ಕವಲಾಗಿ ಬಿಡ್ತಾ ಇದ್ದಾರೆ. ಅದನ್ನ ನಿಧಾನವಾಗಿ ಕರೆದುಕೊಂಡು ಹೋಗ್ತಾ ಇದ್ದಾನೆ ಭಗೀರಥ. ಕರೆದುಕೊಂಡು ಹೋಗಿ, ಅದು ಸಾಮಾನ್ಯವಾದ ರಥ ಅಲ್ಲ, ಗಂಗಾ ನದಿಯ ವೇಗ ಅಗಾಧವಾದದ್ದು. ಆ ಅಗಾಧವಾದ ವೇಗವನ್ನು ದಾಟಿಸುವಂತಹ ವೇಗದಿಂದಾಗಿ ಭಗೀರಥ ತನ್ನ ರಥವನ್ನ, ಆಕಾಶದಲ್ಲಿ ಸಂಚಾರ ಮಾಡುವಂತಹ ರಥವನ್ನ ತೆಗೆದುಕೊಂಡು ಮುಂದೆ ಹೋಗ್ತಾ ಇದ್ದ ಹಾಗೆ ಗಂಗೆ ಅವನನ್ನು ಹಿಂಬಾಲಿಸಿಕೊಂಡು ವೇಗವಾಗಿ ಬರ್ತಾ ಇದ್ದಾಳೆ. ದಾರಿಯಲ್ಲಿ ಯಾವ್ಯಾವ ಪ್ರದೇಶಗಳಿದೆಯೋ ಆ ಪ್ರದೇಶವೆಲ್ಲವನ್ನು ಕೂಡ ಪವಿತ್ರರನ್ನಾಗಿ ಮಾಡಿಸಿ, ಕೊನೆಯಲ್ಲಿ ಸಗರ ಪುತ್ರರಾದಂಥವರು ಯಾರು 60,000 ಜನ ಕಪಿಲ ಋಷಿಗಳ ಶಾಪದಿಂದಾಗಿ, ಅವರ ನೋಟದಿಂದಾಗಿ ಭಸ್ಮವಾಗಿ ಬಿದ್ದಿದ್ರು, ಅವ್ರ ಮೇಲೆ ಹರಿತಾ ಇದ್ದಾಳೆ. ಆ ಗಂಗಾ ಜಲ ಸ್ಪರ್ಶವಾದ ತತ್ಕ್ಷಣದಲ್ಲಿ ಕಪಿಲ ಋಷಿಯಲ್ಲಿ ಮಾಡಿದಂತಹ ಅಪಚಾರದಿಂದ ನರಕಕ್ಕೆ ಭಾಗಿಗಳಾದಂತಹ ಅವರು ಸ್ವರ್ಗಲೋಕವನ್ನ ಪಡಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತಥೇತಿ ರಾಜ್ಞಾಭಿಹಿತಃ ಸರ್ವಲೋಕಹಿತ ಶಿವ ದಧಾರಾವಹಿತೋ ಗಂಗಾಂ ಪಾದಪೂತ ಜಲಂ ಹರೇಃ. ಪರಮಾತ್ಮನ ಪಾದ ಸಂಪರ್ಕದಿಂದ ಪವಿತ್ರವಾದ ನೀರನ್ನ ಭಕ್ತಿಯಿಂದಾಗಿ ತಲೆಯಲ್ಲಿ ರುದ್ರದೇವರು ಧರಿಸ್ತಾ ಇದ್ದಾರೆ. ಭಗೀರಥೋಪಿ ರಾಜರ್ಷಿ ನಿನ್ಯೇ ಭುವನ ಪಾವನೀಂ ಯತ್ರ ಸ್ವಪಿತೃಣಾಂ ದೇಹಾಃ ಭಸ್ಮೀಭೂತಾ ಸ್ಮಶೇರತೆ. ರಾಜರ್ಷಿಯಾದಂತಹ ಭಗೀರಥ ತನ್ನ ಪೂರ್ವಿಕರ ಶರೀರಗಳ ಭಸ್ಮ ಎಲ್ಲಿ ಬಿದ್ದಿತ್ತೋ ಅಲ್ಲಿ ಗಂಗೆಯನ್ನ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಗಂಗೆ ಬಹಳ ವೇಗದಲ್ಲಿ ಹೋಗುವವಳು, ಅವಳು ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾಳೆ. ಅದಕ್ಕೋಸ್ಕರ ಭಗೀರಥನು ಕೂಡ ವಾಯು ವೇಗವುಳ್ಳಂತಹ ರಥದಿಂದಾಗಿ ಮುಂದುಗಡೆ ಹೋಗ್ತಾ ಇದ್ದಾನೆ. ಅವನನ್ನ ಹಿಂಬಾಲಿಸಿಕೊಂಡು ಗಂಗಾ ನದಿಯು ಕೂಡ ಬರ್ತಾ ಇದ್ದಾಳೆ. ಅವರ ಭಸ್ಮವನ್ನ ಆ ಗಂಗಾ ನದಿ ಹರಿದುಕೊಂಡು ಹೋಗಿ ಪಾವನ ಮಾಡ್ತಾ ಇದೆ. ರಥೇನ ವಾಯು ವೇಗೇನ ಪ್ರಯಾಂತಂ ಅನುಧಾವತಿ ದೇಶಾನ್ ಪುನಂತೆ ನಿರ್ದಗ್ಧಾನ್ ಅಸಿಂಚತ್ ಸಗರಾತ್ಮಜಾನ್. ಸಗರನ ಮಕ್ಕಳನ್ನ, ಆ ಸಗರನ ಮಕ್ಕಳ ಭಸ್ಮವನ್ನ ತಾನು ತೋಯಿಸಿ ಅದರ ಮುಖಾಂತರವಾಗಿ ಅವರನ್ನ ಪವಿತ್ರವನ್ನಾಗಿ ಮಾಡ್ತಾ ಇದ್ದಾಳೆ. ಗಂಗಾ ನದಿಯ ತೀರದಲ್ಲಿ ಪಿತೃಗಳನ್ನು ಉದ್ದೇಶಿಸಿಕೊಂಡು ಮಾಡಿದಂತಹ ಶ್ರಾದ್ದಾದಿ ಕರ್ಮಗಳು, ಅಥವಾ ಗಂಗಾ ನದಿಯಲ್ಲಿ ಬಿಟ್ಟಂತಹ ಪಿತೃಗಳ ಅಸ್ಥಿ ಮುಂತಾದವುಗಳು, ಅಥವಾ ಗಂಗಾ ಸನ್ನಿಧಾನವುಳ್ಳಂತಹ ತುಂಗ, ಕಾವೇರಿ ಮುಂತಾದಂತಹ ನದಿಗಳಲ್ಲಿ ಪಿತೃಗಳ ಉದ್ದೇಶದಿಂದ ಬಿಟ್ಟಂತಹ ಈ ಅಸ್ಥಿಗಳು, ಇವೆಲ್ಲವೂ ಕೂಡ ಪರಮ ಪವಿತ್ರವಾಗಿ ಆ ಸ್ಥಳದಲ್ಲಿ ಎಲ್ಲಿಯವರೆಗೆ ಆ ಭಸ್ಮವು ಇರತ್ತೋ ಅಲ್ಲಿಯವರೆಗೂ ಆ ವ್ಯಕ್ತಿಗಳು ಎಂದೆಂದಿಗೂ ಅನರ್ಥವನ್ನು ಅನುಭವಿಸೋದಿಲ್ಲ, ಸ್ವರ್ಗಲೋಕದಲ್ಲಿ ವಾಸ ಮಾಡ್ತಾರೆ ಅಂತ ಪುರಾಣದ ಮಾತುಗಳಿದೆ. ಹೀಗೆ ಯಜ್ಜಲ ಸ್ಪರ್ಶ ಮಾತ್ರೇಣ ಬ್ರಹ್ಮದಂಡ ಹತ ಅಪಿ ಸಗರಾತ್ಮಜ ದಿವಂ ಜಗ್ಮುಹು ಕೇವಲಂ ದೇಹ ಭಸ್ಮಭಿಹಿ. ಆ ಗಂಗಾ ನದಿಯ ಸಂಪರ್ಕವಾದ ಮಾತ್ರಕ್ಕೆ ಪರಮಾತ್ಮನಲ್ಲಿ ಅಪರಾಧ ಮಾಡಿದ್ರಿಂದಾಗಿ ಏನೇನು ಅನಾಹುತಗಳಾಗಿತ್ತೋ, ನರಕಕ್ಕೆ ಭಾಗಿಗಳಾಗುವಂತಹ ಅವಕಾಶ ಏನಿತ್ತೋ ಆ ಎಲ್ಲ ನರಕಕ್ಕೆ ಪಾತ್ರವಾಗುವ ಪಾಪಗಳೆಲ್ಲವನ್ನು ಕೂಡ ತೊಳೆದುಕೊಂಡು ಸಗರನ ಮಕ್ಕಳು ಸ್ವರ್ಗಲೋಕವನ್ನ ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಸಾಮಾನ್ಯರಾದಂತಹ ಈ ಬಹಳ ಕೆಟ್ಟ ಕರ್ಮಗಳನ್ನ ಮಾಡಿದ
ಬ್ರಹ್ಮ ಹತ್ಯಾದಿ ದೋಷಗಳಿಂದ ಬ್ರಾಹ್ಮಣರಿಗೆ ಹಿಂಸೆಯನ್ನು ಮಾಡಿದ್ರಿಂದಾಗಿ ಬಂದಂತಹ ಪಾಪಿಷ್ಠರೇ ಈ ಗಂಗಾ ನದಿಯ ಸಂಪರ್ಕವಾದ ಮಾತ್ರಕ್ಕೆ ಸ್ವರ್ಗವನ್ನ ಸೇರಿದರು ಅಂತಂದ ಮಾತ್ರಕ್ಕೆ ವ್ರತನಿಷ್ಠರಾಗಿ ಗಂಗಾದೇವಿಯ ಪೂಜೆಯನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಇನ್ನು ಸ್ವರ್ಗಾದಿ ಲೋಕಗಳು ಸಿಗತ್ತೆ ಅಂತ ವಿಶೇಷವಾಗಿ ಹೇಳಬೇಕಾಗಿಲ್ಲ. ಅಂತಹ ಪರಮ ಪವಿತ್ರವಾದಂತಹ ನದಿಯ ಸ್ಮರಣೆಯನ್ನ ಇಂದಿನ ದಿವಸದಲ್ಲಿ ಮಾಡಿದ್ದೇವೆ. ಆ ಗಂಗಾ ನದಿಗೆ ಅಭಿಮಾನಿಯಾದಂತಹ ಗಂಗಾ ದೇವತೆ, ವರುಣನ ಪತ್ನಿಯಾದಂತಹ ಗಂಗಾದೇವಿ ನಮ್ಮ ಅಂತಃಕರಣದಲ್ಲಿರುವ ಮತ್ತು ದೈಹಿಕವಾದ ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡಿ ಅಂತಃಕರಣ ಶುದ್ಧಿಯನ್ನ, ಭಗವಂತನಲ್ಲಿ ಭಕ್ತಿಯನ್ನು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿ ಇಂದಿನ ಪಾಠವನ್ನು ಮುಕ್ತಾಯ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.